ಈ ಒಂದು ಐಕ್ಯತೆಯಲ್ಲಿ ನಮ್ಮನ್ನ ಒಟ್ಟುಗೂಡಿಸಿ ಬೆಳಗ್ಗೆಯಿಂದ ಈ ಸಮಯ ತನಕ ಲೋಕದಲ್ಲಿ ಇರುವಂತ ಅನೇಕ ಕಮಿಟ್ಮೆಂಟ್ಸ್ನ ನಾವು ಮಾಡೋದಕ್ಕೆ ಬೆಳಗ್ಗೆಯಿಂದ ನಾವು ನಮ್ಮ ಸಮಯವನ್ನ ನಾವು ಒದಗಿಸಿಕೊಟ್ಟಿದ್ವಿ. ಆದರೆ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ದೇವರ ಹಸ್ತಾಕ್ಷಕ್ಕೆ, ದೇವರ ಒಂದು ಪ್ರಸನ್ನತೆಯಲ್ಲಿ ನಾವು ಬಂದಾಗ ನಮ್ಮ ನೂತನ ಸೃಷ್ಟಿಯ ಬೆಳವಣಿಗೆ, ಪೋಷಣೆ ಇದು ಈ ದಿನದ ಮುಖ್ಯವಾದ ಒಂದು ವಿಷಯವಾಗಿದೆ ಸಹೋದರ ಸಹೋದರರೇ. ಯಾಕಂದ್ರೆ ಈ ಲೋಕದಲ್ಲಿ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮನ್ನ ಪ್ರತಿಷ್ಠೆ ಮಾಡಿದ ನಂತರ ನಮ್ಮ ಉದ್ದೇಶ ಎಲ್ಲಾನು ದೇವರ ಸೇವೆ, ದೇವರ ವಾಕ್ಯ, ನೂತನ ಸೃಷ್ಟಿಯ ಬೆಳವಣಿಗೆ ಮತ್ತೆ ಸಹೋದರ ಸಹೋದರರ ಐಕ್ಯತೆ ಇದು ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಈ ಒಂದು ಕಾಲ ಸಮಯ ತುಂಬಾ ಕಠಿಣವಾದದ್ದು, ಅಥವಾ ಲೋಕದ ಆತ್ಮವು ತುಂಬಿರುವಂತ ಒಂದು ಕಾಲ ಸಮಯ. ಅದರಿಂದ ಈ ಒಂದು ಸಭೆ ನಾವು ಕೂಡಿ ದೇವರ ವಾಕ್ಯದಿಂದ ಇನ್ನ ಒಂದಷ್ಟು ಬಲವನ್ನ ಹೊಂದಿ ನಮ್ಮ ಓಟವನ್ನ ನಾವು ಓಡೋದಕ್ಕೆ ದೇವರ ಕೃಪೆ ಮಾಡಲಿ ಅಂತೇಳಿ ಈ ಪಾಠವನ್ನ ಪ್ರಾರಂಭ ಮಾಡೋಣ. ಇದನ್ನ ಈ ಒಂದು ಕೂಟಕ್ಕೆ ಪ್ರಾರಂಭ ಪ್ರಾರ್ಥನೆಯನ್ನ ಸಹೋದರ ಯಲ್ಲಪ್ಪ ಬ್ರದರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ತಂದೆ ನಮ್ಮನ್ನು ನೆನೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇದುವರೆಗೆ ನಿಮ್ಮ ಚಿತ್ತಕ್ಕಿರುವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ತಂದೆ. ಮುಂದೆ ನಿಮ್ಮ ಚಿತ್ತ ಸರಿಯಾಗಿ ನಾವು ತಿಳಿದುಕೊಂಡು ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇನ್ನೂ ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ತಂದೆ ಅವ್ರಿಗೂ ಸಹ ತಂದೆ ಕೃಪೆ ಕೊಟ್ಟು ನಡೆಸು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ಕೃಪೆ ಕೊಟ್ಟು ನಡೆಸು ತಂದೆ. ಇನ್ನು ಲೋಕದಲ್ಲಿ ಅನೇಕರಿಗೆ ನಿಮ್ಮ ಸತ್ಯ ವಾಕ್ಯವನ್ನು ಸಾರುವಾಗಿ ತಂದೆ ಅವ್ರಿಗೆ ತಿಳಿಸುವ ಹಾಗೆ ಅವ್ರಿಗೆ ಸಹ ತಂದೆ ಹೆಚ್ಚೆಚ್ಚಾಗಿ ನಿಮ್ಮ ಕೃಪೆ ಅನುಗ್ರಹ ತಂದೆ ಅವರ ಮೇಲೆ ಇರಲಪ್ಪ ತಂದೆ. ಅದೇ ರೀತಿಯಾಗಿ ತಂದೆ ನಾವು ಆದಿಯಿಂದ ಅಂತ್ಯದವರೆಗೂ ತಂದೆ ಈ ವಾಕ್ಯವನ್ನು ಸರಿಯಾಗಿ ನಾವು ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಾವು ನಮ್ಮ ಜೀವನ ನಡೆಸಿ ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಮ ಓಟ ಓಡಿ ಮುಗಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನೂ ವಿಮೋಚಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ನಾವು ಕಳೆದ ವಾರ ಕರ್ತನ ಮರಣದ ಕಾರ್ಯಗಳನ್ನ ಜ್ಞಾಪಿಸ್ಕೊಳ್ತಾ ಅದಕ್ಕೆ ಸೂಚಕವಾದಂತ ಅಥವಾ ಅದಕ್ಕೆ ಸೂಕ್ತವಾದಂತ ಪಾಠಗಳನ್ನ ನಾವು ನೋಡಿದ್ವಿ. ಕಳೆದ ವಾರದಲ್ಲಿ ಕೂಡ ನೀವು ಈ ಒಂದು ಕರ್ತನ ಮರಣದ ಒಂದು ಐಕ್ಯತೆಯಲ್ಲಿ ಅಥವಾ ಆ ಒಂದು ಕೂಟದಲ್ಲಿ ಪಾಲುಗಾರರಾಗಿ ಮತ್ತೊಂದು ಸರಿ ನಮ್ಮ ಸಮರ್ಪಣೆಯ ಜೀವನ, ನಮ್ಮ ಪ್ರತಿಷ್ಠೆಯ ಜೀವನವನ್ನ ನಾವು ಸ್ವಲ್ಪ ಗಮನ ಆರಿಸಿ ಎಲ್ಲಾದ್ರೂ ನಾವು ಅಥವಾ ಎಲ್ಲೆಲ್ಲಿ ನಾವು ಇನ್ನು ಆ ಒಂದು ಸಂಪೂರ್ಣವಾದ ಆ ಒಂದು ಪ್ರತಿಷ್ಠೆ ಅಥವಾ ಕಾನ್ಸಂಟ್ರೇಷನ್ಗೆ ನಾವು ಇನ್ನ ಮುಂದೆ ಸಾರಕ್ಕಾಗಿಲ್ಲ ಅಥವಾ ಸಾಗೋದಕ್ಕೆ ನಮ್ಗೆ ಆಗಿಲ್ಲ, ಯಾವುದು ಅದಕ್ಕೆ ಅಡಚಣವಾಗಿದೆ ಅಂತ ಹೇಳಿ ಅನೇಕ ವಿಷಯಗಳನ್ನ ನಾವೇನ್ ಮಾಡಿರ್ತೀವಿ. ಈ ಒಂದು ಕರ್ತನ ಭೋಜನ ಸಮಯದಲ್ಲಿ ಅಥವಾ ಈ ಒಂದು ಕರ್ತನ ಮರಣದ ದಿವಸ ಸಭೆಯಾಗಿ ನಾವೆಲ್ಲ ಒಟ್ಟುಗೂಡಿ ಈ ವಿಷಯಗಳನ್ನ ನಾವು
ನಮ್ಮ ವೈಯಕ್ತಿಕವಾಗಿ ಈ ಕಾರ್ಯಗಳನ್ನ ಆಲೋಚಿಸಿ ಮತ್ತೆ ಈ ಒಂದು ಹೊಸ ವರ್ಷ ತರ ನಮಗೆ ಈ ನೂತನ ಸೃಷ್ಟಿಗೆ ಒಂದು ಹೊಸ ಒಂದು ಹಾದಿ ಅಥವಾ ನಾವು ಎಲ್ಲೆಲ್ಲ ಸರಿಪಡಿಸ್ಕೋಬೇಕೋ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ದೇವರ ಕೃಪೆ ಅನುಗ್ರಹ ಆತನ ಪವಿತ್ರಾತ್ಮನ ಶಕ್ತಿಯನ್ನ ಕೇಳಿ ಈ ಒಂದು ಜೀವನವನ್ನ ನಾವು ಮುಂದುವರಿಸ್ಕೊಂಡಿದ್ದೀವಿ. ಆ ಒಂದು ವಿಷಯದಲ್ಲಿ ಸಹೋದರರೇ, ಕಳೆದ ಪಾಠ ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ಒಂದು ವಾರ ಅದನ್ನ ನೋಡಕ್ಕಾಗದೇ ಇರೋದ್ರಿಂದ ಅದರ ಸ್ವಲ್ಪ ಹಿನ್ನೆಲೆ ನೋಡಿ ನಾವು ಈ ಪಾಠವನ್ನ ಮುಂದುವರಿಸೋಣ. ನಾವು ಏನು ವಿಷಯಗಳ ಮೇಲೆ ಗಮನ ಹಾರಿಸಿದ್ವಿ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 11ನೇ ಅಧ್ಯಾಯವನ್ನ ನಾವು ನೋಡಿದಾಗ ಸಹೋದರರೇ, ಅಲ್ಲಿ ಅಂತ್ಯೋಕ್ಯದಲ್ಲಿ ಅನೇಕ ಜನರು ಯೇಸು ಸ್ವಾಮಿಯ ಸುವಾರ್ತೆಯನ್ನ ಕೇಳಿ ಅಪೊಸ್ತಲರ ಮೂಲಕ ಅಲ್ಲಿ ದೀಕ್ಷಾಸ್ಥಾನವನ್ನ ತಗೊಂಡು ಆ ಅಂತ್ಯೋಕ್ಯದಲ್ಲಿ ಅತಿ ಹೆಚ್ಚಾದ ಒಂದು ಪ್ರಮಾಣದಲ್ಲಿ ಕ್ರೈಸ್ತರಾಗಿ ಮಾರ್ಪಡೆ ಆಗ್ತಾ ಇರುವಂತ ಒಂದು ಸನ್ನಿವೇಶ. ಆ ಒಂದು ಸನ್ನಿವೇಶ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ನೋಡ್ರಿ, ಯೆರೂಸಲೇಮಲ್ಲಿ ಅಪೊಸ್ತಲರು ಇದ್ದಂತ ಜಾಗ ಅಲ್ವಾ. ಸೊ ಯೆರೂಸಲೇಮಲ್ಲಿ ನಾವು ನೋಡುವಾಗ ಎಲ್ಲಾ ಯೇಸು ಕ್ರಿಸ್ತನ ಜೊತೆ ಇದ್ದಂತ ಅಪೊಸ್ತಲರು ಇದ್ದಂತ ಜಾಗ. ಅಷ್ಟು ಒಂದು ಪ್ರಸಿದ್ಧವಾದಂತ ಆ ಜಾಗದಲ್ಲಿ ಕೂಡ ಕ್ರೈಸ್ತರು ಅನ್ನುವ ಒಂದು ಹೆಸರು ಅಲ್ಲಿ ಬರದೆ ಅಂತ್ಯೋಕ್ಯದಲ್ಲಿ ಇದು ಬಂತು ಅಂತ ನೋಡ್ಬೇಕಾದ್ರೆ ಆ ಅಂತ್ಯೋಕ್ಯ ಪಟ್ಟಣದ ಶಿಷ್ಯಂದರು ಎಂತ ಒಂದು ಸಾಕ್ಷಿಯನ್ನ ಕೊಟ್ಟಿರ್ಬೋದು ಅಂತ ನಾವು ನೋಡ್ಬೇಕು. ಅಲ್ಲಿ ಅವರೇ ಆ ಹೆಸರನ್ನ ಇಟ್ಕೊಂಡಿಲ್ಲ, ಅಲ್ಲಿ ಜನ ಅವರನ್ನ ಕ್ರೈಸ್ತರು ಅಂತ ಕರೆಯಕ್ಕೆ ಶುರುವಾದ್ರು ಅಂತ ನೋಡ್ಬೇಕು. ಸೊ ಯೇಸು ಸ್ವಾಮಿ ಅಥವಾ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವರು ಇವರು ಕ್ರೈಸ್ತರು. ಆ ಕ್ರೈಸ್ಟ್ನ ಹಿಂಬಾಲಿಸೋರು ಕ್ರೈಸ್ತರು ಅಂತ ಹೇಳುವಂತ ಒಂದು ವಿಶೇಷವಾದ ಒಂದು ಹೆಸರು ಅಲ್ಲಿ ಕೊಡಲ್ಪಡ್ತು ಅಂತ ನೋಡ್ತೀವಿ ಸಹೋದರರೇ. ಅಂತ ಒಂದು ಪ್ರಸಿದ್ಧಿಯಾದ ಒಂದು ಜಾಗನೇ ಈ ಅಂತ್ಯೋಕ್ಯ ಅಲ್ವಾ. ಸೊ ಈ ಯೆರೂಸಲೇಮಿಗೂ ಅಂತ್ಯೋಕ್ಯಗೂ ಎಷ್ಟು ದೂರ ಇದೆ ಅಂತ ನೋಡ್ಬೇಕಾದ್ರೆ ನಮ್ಗೆ ನೀವು ಚೆಕ್ ಮಾಡಿದ್ರೆ ಒಂದು 300 ಮೈಲಿ ವ್ಯತ್ಯಾಸ ಇದೆ ಇಲ್ಲಿಂದ ಅಲ್ಲಿಗೆ. ಆ ಒಂದು ಕಾಲ ಸಮಯದಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ದೂರವನ್ನ ಯೆರೂಸಲೇಮಿಂದ ಅಂತ್ಯೋಕ್ಯಗೆ ಹೋಗ್ಬೇಕಾದ್ರೆ 300 ಮೈಲಿ ಅಂತ ಹೇಳಿದಾಗ ಒಂದು ದಿನಕ್ಕೆ ಒಂದು 20 ಮೈಲಿ ನಡಿಬಹುದು ಕನಿಷ್ಠ. ಆ ರೀತಿ ಅಂತ್ಯೋಕ್ಯಗೂ ಯೆರೂಸಲೇಮಿಗೂ 15 ದಿವಸ ಬೇಕಾಗಿತ್ತು ನಡೆದ್ರೆ, ಅಥವಾ ಕುದುರೆ ಸವಾರಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಟೈಮ್ ಆಗ್ಬೋದು. ಏನಕ್ಕೆ ಈ ವಿಷಯಗಳನ್ನ ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನ ಈ ಒಂದು ಮಾತುಗಳು ಅಥವಾ ಸುವಾರ್ತೆ ಎಷ್ಟು ದೂರ ಅದು ಹೋಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಈ ಅಂತ್ಯೋಕ್ಯಗೆ ಯಾವ ರೀತಿ ಹೋಯ್ತು ಅಂತ ಕೂಡ ನಾವು ಹಳೆ ವಿಷಯಗಳನ್ನ ನೋಡುವಾಗ ಅದ್ರಲ್ಲಿ ನೋಡಿದ್ವಿ ಸಹೋದರರೇ. ಆ ರೀತಿಯ ಒಂದು ಕಾರ್ಯಗಳು ಅಂತ್ಯೋಕ್ಯದಲ್ಲಿ ವಿಶೇಷವಾಗಿ ನಡೆದಾಗ ಸಹೋದರರೇ, ಅಲ್ಲಿ ನಾವು ಏನ್ ನೋಡ್ತಾ ಇದ್ವಿ ಅಂದ್ರೆ ಈ ಒಂದು ವಿಶೇಷವಾದ ಕೆಲಸ ಅಲ್ಲಿ ನಡೀತಾ ಇದ್ದಾಗ ನಾವು ನೋಡಿದ್ವಿ ಆ ಒಂದು ಅಂತ್ಯೋಕ್ಯದಲ್ಲಿ ಇಂಥ ಒಂದು ನಂಬಿಕೆ ಇರುವಂತವ್ರು, ವಿಶ್ವಾಸದಲ್ಲಿ ಅತಿ ಹೆಚ್ಚಾಗಿ ಬೆಳೆದವರು ಅಂತ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಬರ್ನಬನು ಸೌಲನ್ನ ಕರ್ಕೊಬಂದು ಎಷ್ಟೋ ದಿನ ಕಾಲ ಅಲ್ಲಿ ಏನ್ ಮಾಡ್ತಾರೆ, ಸುವಾರ್ತೆಯ ವಿಷಯಗಳು, ದೇವರ ರಾಜ್ಯದ ವಿಷಯಗಳು ಎಲ್ಲಾನು ಅವ್ರಿಗೆ ತಿಳಿಸಿರೋದ್ರಿಂದ ಆ ಒಂದು ವಿಷಯ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಶಿಷ್ಯಂದರು ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನೋಡ್ತೀವಿ ಕಳೆದ ವಾರದಲ್ಲಿ. ಸೊ ಆ ರೀತಿ ನೋಡ್ಬೇಕಾದ್ರೆ ಇನ್ನೊಂದು ಘಟನೆಯನ್ನ ಹೇಳುವಾಗ, ಒಂದು ಆ ಕಾಲ ಸಮಯದಲ್ಲಿ ನಡೆದ ಒಂದು ಘಟನೆ ಅಂತ ಹೇಳುವಾಗ ಸಹೋದರರೇ, ಆವಾಗ ಯೆರೂಸಲೇಮಿಂದ ಅನೇಕ ಪ್ರವಾದಿಗಳು ಅಂತ್ಯೋಕ್ಯಗೆ ಬರೋರು
ಆ ಅಂತೋಕ್ಯದಲ್ಲಿ ಇರುವಂತ ಕ್ರೈಸ್ತರಿಗೆ ಸ್ವಲ್ಪ ಬೆಂಬಲ ಕೊಡುವುದಕ್ಕೆ ಅಥವಾ ಅವ್ರನ್ನ ಇನ್ನ ಉತ್ತೇಜಿಸೋದಕ್ಕೆ ಅಲ್ಲಿಂದ ಯೆರೂಸಲೇಮಿನಿಂದ ಅನೇಕರು ಬರೋರದ್ದು. ಸೊ ಆ ರೀತಿಯಲ್ಲಿ ಬಂದಂತ ಒಬ್ಬ ಪ್ರವಾದಿಯ ಹೆಸರನ್ನೇ ಅಲ್ಲಿ ನಾವು ಅಪೊಸ್ತಲರ ಕಾರ್ಯಗಳು 11:27 ನೋಡಿದ್ವಿ. ಸೊ ಏನಂತ ನೋಡ್ಬೇಕಾದ್ರೆ ಅಗಬಾ ಅನ್ನುವ ಒಬ್ಬ ವ್ಯಕ್ತಿ, ಅಗಬಾಸ್ ಅನ್ನುವ ವ್ಯಕ್ತಿ, ಈ ವ್ಯಕ್ತಿ ಆ ಅಂತೋಕ್ಯಾಗ್ ಬಂದಾಗ ಅಲ್ಲಿ ಒಂದು ವಿಚಾರವನ್ನ ಸಭೆಯವರಿಗೆ ತಿಳಿಸೋದು ಏನು ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡ ಒಂದು ಫ್ಯಾಮಿನ್ ಬರ್ತದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ಒಂದು ವಿಷಯವನ್ನ ಹೇಳುವಾಗ ಸಹೋದರರೇ ಅಲ್ಲಿ ಯಾವ ಮಟ್ಟಕ್ಕೆ ಇರ್ತದೆ ಅಂತ ನೋಡ್ಬೇಕಾದ್ರೆ ಊಟ ಇಲ್ಲದೆ ಪರದಾಡುವ ಪರಿಸ್ಥಿತಿ ಅಂತ ಒಂದು ಸಿಚುವೇಶನ್ ಅಲ್ಲಿ ಇತ್ತು. ಆವಾಗ ಅಲ್ಲಿ ನೋಡ್ರಿ ಸಭೆಯ ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ಆ ರೀತಿಯ ವಿಷಯಗಳನ್ನ ನೋಡ್ಬೇಕಾದ್ರೆ ಆ ಅಂತೋಕ್ಯ ಪಟ್ಟಣದಿಂದ ಈಗ ಯೂದಯ ಪ್ರಾಂತ್ಯದಲ್ಲಿ ಇದ್ದಂತ ಅನೇಕ ಸಭೆಗಳು, ಅದರಲ್ಲಿ ಯೆರೂಸಲೇಮ್ ಕೂಡ ಅಡಗಿತ್ತು. ಆ ಸಹೋದರಗಳಿಗೆ ಈ ಒಂದು ಫ್ಯಾಮಿನ್ ಅಥವಾ ಊಟ ಇಲ್ಲದೆ ಇರುವಂತ ಪರಿಸ್ಥಿತಿ ಬರ್ತದೆ ಅಂತ ಅವರು ಪ್ರವಾದನೆ ಮಾಡಿದಾಗ ಅಲ್ಲಿ ಅಂತೋಕ್ಯದಲ್ಲಿದ್ದ ಸಭೆ ದುಡ್ಡನ್ನ ಅಲ್ಲಿ ಏನ್ ಮಾಡ್ತದೆ, ಅಲ್ಲಿ ಶೇಖರಣೆ ಮಾಡಿ ಸಹೋದರ ಕಡೆಯಿಂದ ಎಷ್ಟು ದುಡ್ಡಾಗತ್ತೋ ಅದನ್ನ ಶೇಖರಣೆ ಮಾಡಿ ಅಲ್ಲಿ ಬರ್ನಬಾ ಮತ್ತೆ ಪೌಲನ ಒಂದು ಸಂಗಡ ಆ ದುಡ್ಡನ್ನ ಕಳಿಸುವ ಒಂದು ವಿಷಯನ್ನ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸಹೋದರ. ಸೊ ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಸೊ ಈಗ ನಾವೇನ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1ನೇ ವಚನದಿಂದ ಒಂದಷ್ಟು ಘಟನೆಗಳನ್ನ ನೋಡ್ಕೊಂಡು ಹೋಗೋಣ. ಇದೆಲ್ಲಾನು ಯೇಸು ಸ್ವಾಮಿ ಸತ್ತ ನಂತರ ಅಪೊಸ್ತಲರ ಮೂಲಕ ಆದಿ ಸಭೆಯ ಒಂದು ಬೆಳವಣಿಗೆನೆ ಹಂತವಾಗಿ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಯೆರೂಸಲೇಮಲ್ಲಿ ಒಂದು ಘಟನೆ ನಡೆದ್ರೆ ಅಲ್ಲಿ ಅಂತೋಕ್ಯದಲ್ಲಿ ಒಂದು ವಿಚಾರಗಳನ್ನ ನೋಡ್ತೀವಿ. ಸೊ ಈ ರೀತಿ ಅನೇಕ ಪ್ರಾಂತ್ಯಗಳಲ್ಲಿ ಆ ಕ್ರೈಸ್ತರ ಒಂದು ಬೆಳವಣಿಗೆ, ಕ್ರೈಸ್ತರ ಒಂದು ಅವರ ಒಂದು ಹಿಸ್ಟ್ರಿ ಯಾವ ರೀತಿ ಇತ್ತು ಅಂತಾನೆ ಈ ಒಂದು ಅಪೊಸ್ತಲರ ಕಾರ್ಯಗಳಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿ ಇರುವಾಗ ನಾವ್ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ ಈ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1ನೇ ವಚನವನ್ನ ನೋಡುವಾಗ ಸಭೆಗೆ ಮತ್ತಷ್ಟು ಸಂಕಟದ ಪರಿಸ್ಥಿತಿ ಇಲ್ಲಿ ಎದುರು ಬಂದಿರೋದನ್ನ ನಾವು ಈ ವಚನದಲ್ಲಿ ನೋಡ್ತೀವಿ ಸಹೋದರರೇ. ಏನಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಆ ಸಮಯದಲ್ಲಿದ್ದ ಹೇರೋದು ಏನ್ ಮಾಡಿದ್ರು ಅಂದ್ರೆ ಸಹೋದರರೇ ಆ ಒಂದು ಬೆಳೀತಾ ಇರುವಂತ ಸಭೆಗೆ ಏನ್ರಿ ಸಭೆಯನ್ನ ನೋಡಿ ಆತನು ತುಂಬಾನೇ ಹೊಟ್ಟೆ ಕಿಚ್ಚು ಪಟ್ಟಿ ಅವನು ಏನ್ ಮಾಡ್ತಾನಂದ್ರೆ ಯಹೂದ್ಯರನ್ನ ನನ್ನ ಒಂದು ಕಡೆ ತಿರುಗಿಸ್ಬೇಕು ಅಥವಾ ಯಹೂದ್ಯರು ನನ್ನನ್ನ ಮೆಚ್ಚಬೇಕು ಅಂದ್ರೆ ಯಹೂದ್ಯರಿಗೆ ಯಾವುದು ಸಂತೋಷವಾಗಿದೆಯೋ ಆ ಸಂತೋಷದ ವಿಷಯವನ್ನ ನಾನ್ ಮಾಡ್ಬೇಕು ಅಂತ ಆತನ ಮನಸ್ಸಿಗೆ ಬಂದಿತ್ತು ಸಹೋದರರೇ. ಸೊ ಈ ಯಹೂದ್ಯರನ್ನ ಯಾವ ರೀತಿ ಸಂತೋಷ ಪಡಿಸ್ಬೋದು ಅಂತ ನೋಡ್ಬೇಕಾದ್ರೆ ಯಹೂದ್ಯರಿಗೆ ಕ್ರೈಸ್ತರನ್ನ ನೋಡಿದ್ರೆ ಏನಾಗಿತ್ರಿ, ಅದು ತುಂಬಾ ಹಗೆತನ ಇತ್ತು. ಇವರು ತಂದೆಯಾದ ದೇವರ ಮಕ್ಕಳಿಲ್ಲ, ಇವ್ರನ್ನೇ ಮೆಸ್ಸಾಯನ ಒಂದು ವಿಷಯವಾಗಿ ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ಇವರು ಸ್ವೀಕಾರ ಮಾಡಿ ಇವರು ತಪ್ಪಾದ ಬೋಧನೆಯನ್ನ ಯಹೂದ್ಯರ ಮಧ್ಯದಲ್ಲಿ ಸಾರ್ತಾ ಇದ್ದಾರೆ ಅನ್ನುವ ಒಂದು ವಿಷಯ ಅನೇಕ ಆ ಯಹೂದ್ಯ ಲೀಡರ್ಗಳಿಗೆ ಇದು ತುಂಬಾ ಒಂದು ದೊಡ್ಡ ಒಂದು ಸವಾಲಾಗಿತ್ತು. ಆವಾಗ ಹೇರೋದು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಈ ಯಹೂದ್ಯರನ್ನ ನನ್ನ ವಶಕ್ಕೆ ಅಥವಾ ನನ್ನ ಕಡೆಗೆ ತಿರುಗಿಸ್ಕೋಬೇಕಾದ್ರೆ ಈ ಕ್ರೈಸ್ತರನ್ನ ನಾನು ಹಿಂಸೆ ಪಡಿಸಿದ್ರೆ ಅದರಿಂದ ಇವ್ರು ಸಂತೋಷ ಪಡ್ತಾರೆ ಅಂತ ಹೇಳಿ ಎಂಥ ಒಂದು ಕ್ರೂರವಾದ ಒಂದು ಕಾರ್ಯಗಳನ್ನ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1 ಮತ್ತು 2 ವಚನಗಳು. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು.
ನೋಡ್ರಿ ಸಹೋದರ, ಇಲ್ಲಿ ಯಹೂದ್ಯರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಹೇರೋದು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಯಹೂದ್ಯರು ನನ್ನ ಒಂದು ಏನ್ರಿ ನನ್ನನ್ನ ಅವ್ರನ್ನ ನಾನು ಸೆಳಿಬೇಕು, ಅವರು ನನ್ನ ಕಡೆ ನನ್ನನ್ನ ಪ್ರೀತಿಸ್ಬೇಕು ಅಥವಾ ನನಗೆ ಬೆಂಬಲ ಕೊಡ್ಬೇಕು ಅಂದ್ರೆ ಅವ್ರನ್ನ ಯಾವ್ದೋ ರೀತಿಯಲ್ಲಿ ನಾನು ಏನ್ ಮಾಡ್ಬೇಕ್ರಿ, ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಅವರು ಈ ಒಂದು ವಿಷಯವನ್ನ ಮಾಡೋದನ್ನ ನೋಡ್ತೀವಿ ಸಹೋದರರೇ. ಸೊ ಆ ವಿಷಯವನ್ನ ಮಾಡೋದನ್ನ ನೋಡಿದಾಗ ಯಾವ ರೀತಿ ಸಭೆಯನ್ನ ಹಿಂಸೆ ಕೊಟ್ರು ಅಂತ ನೋಡ್ಬೇಕಾದ್ರೆ, ಅಪೋಸ್ತಲರಾಗಿರುವಂತ ಒಬ್ಬ ವ್ಯಕ್ತಿಯನ್ನ ಈಗ ಏನ್ ಮಾಡ್ತಾ ಇದಾರ್ರಿ ಸಹೋದರರೇ, ಅಲ್ಲಿ ಕತ್ತಿಯಿಂದ ಕೊಲ್ಲುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಅಲ್ಲಿ ಯಾವ ಹೇರೋದ್ ಇದ್ದ ಅಂತ ನೋಡ್ಬೇಕಾದ್ರೆ, ಹೇರೋದ್ ಅಗ್ರಿಪ 1ನೇ ಹೇರೋದ ಅಂತ ನೋಡ್ತೀವಿ. ಹೇರೋದು ಅಗ್ರಿಪ 1ನೇ ಅವನು ಅಂತ ನೋಡ್ತೀವಿ. ಸೊ ಇದು ಇತಿಹಾಸ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಆ ವಚನವನ್ನ ಓದಿದಾಗ ಕತ್ತಿಯಿಂದ ಆತನನ್ನ ಕೊಂದ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಯಾವ ರೀತಿಯ ಒಂದು ಮರಣ ಆತನಿಗೆ ಕೊಟ್ಟರಂದ್ರೆ, ಆತನ ಶಿರಛೇದನವನ್ನ ಮಾಡ್ದ, ಆತನನ್ನ ಬಿಹೆಡೆಡ್ ಮಾಡ್ದ ಅಂತ ಹೇಳ್ತಾರೆ. ಯಾವ ರೀತಿ ಜಾನ್ ದ ಬ್ಯಾಪ್ಟಿಸ್ಟ್ ಇದಾರಲ್ಲ, ಯೋಹಾನ ಏನ್ರಿ, ಆ ಒಂದು ಯೋಹಾನನಿಗೆ ಯಾವ ರೀತಿ ತಲೆಯನ್ನ ಕಡಿದ್ರೋ ಅದೇ ರೀತಿ ಇಲ್ಲಿ ಯಾಕೋಬನನ್ನ ತಲೆ ಕಡಿಯುವ ಒಂದು ವಿಷಯ ಸಭೆಯಲ್ಲಿ ಆ ಒಂದು ಯೆರೂಸಲೇಮಲ್ಲಿ ನಡೆಯುವಂಥದ್ದನ್ನ ನೋಡ್ತೀವಿ ಸಹೋದರರೇ. ಯೋಚನೆ ಮಾಡಿ, ಎಂತ ಒಂದು ಪರಿಸ್ಥಿತಿ. ಅಪೋಸ್ತಲರು ಯೇಸು ಸ್ವಾಮಿಯ ಜೊತೆ ಇದ್ದವರು ಅವರು ಅನುಭವಿಸಿದ ಒಂದೊಂದು ಕ್ರೂರವಾದ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ನಾವು ಈ ಕಾಲ ಸಮಯದಲ್ಲಿ ಇಂಥ ಒಂದು ಸಂಕಟಗಳಿಗೆ ನಮ್ಮನ್ನ ತಂದೆಯಾದ ದೇವರು ಒಳಪಡಿಸ್ತಾ ಇಲ್ಲ. ಆದ್ರೆ ಆ ಸಮಯದಲ್ಲಿ ನೋಡ್ಬೇಕಾದ್ರೆ ರಕ್ತ ಸಾಕ್ಷಿಯಾಗಿ ಏನ್ರಿ ಕ್ರೂರವಾಗಿ ಕೊಲ್ಲಲ್ಪಟ್ಟಿರುವ ಒಂದು ವಿಷಯಗಳನ್ನ ನೋಡ್ತೀವಿ. ಸೊ ಈ ರೀತಿಯ ಘಟನೆಗಳು ನಡೆದಾಗ ಯೋಚನೆ ಮಾಡಿ, ಅವರನ್ನ ಹಿಂಬಾಲಿಸುವ ಶಿಷ್ಯಂದರಿಗೆ ಎಂತ ಒಂದು ಕಳವಳ ಇದ್ದಿರ್ಬೋದು, ಎಂತ ಒಂದು ಭಯ ಇದ್ದಿರ್ಬೋದು ಅಂತ ನೋಡಿ ಸಹೋದರರೇ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಯಾರು ದೃಢವಾಗಿ ನಿಂತು ಕ್ರಿಸ್ತನ ಸಾಕ್ಷಿಯಾಗಿ ನಿಂತ್ಕೋತಾರೋ ಅವರೇ ಅಲ್ಲಿ ಗೆಲ್ಲುವ ಒಂದು ಸಾಧ್ಯತೆಗಳಿತ್ತು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಹೇರೋದು ಅಲ್ಲಿ ಯಾಕೋಬನನ್ನ ಸಾಯಿಸಿದ್ ಮಾತ್ರ ಅಲ್ಲ, ನೆಕ್ಸ್ಟ್ ಪ್ಲಾನ್ ಆತನಿಗೆ ಏನಂದ್ರೆ, ತುಂಬಾ ಪಾಪ್ಯುಲರ್ ಆಗಿರುವಂತ ಕ್ರೈಸ್ತರ ಮಧ್ಯದಲ್ಲಿ ತುಂಬಾ ಒಂದು ಮೆಚ್ಚಿನ ಒಂದು ಅಪೋಸ್ತಲ ಯಾರು ಅಂದ್ರೆ ಪೇತ್ರನು. ಈ ಪೇತ್ರನನ್ನ ನಾನು ಸಾಯಿಸಿದ್ರೆ ಯಹೂದ್ಯರಿಗೆ ತುಂಬಾನೇ ಸಂತೋಷ ಆಗತ್ತೆ, ನನ್ನನ್ನ ಅವರು ಸ್ವೀಕಾರ ಮಾಡ್ತಾರೆ, ನನ್ನ ಒಂದು ಬೆಂಬಲವನ್ನ ಅವರ ಬೆಂಬಲವನ್ನ ನಾನು ಪಡ್ಕೊಳ್ಳಕ್ಕೆ ಸಾಧ್ಯ ಅಂತ ಅಲ್ಲಿ ಹೇರೋದನು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಹೋದರರೇ, ಪೇತ್ರನನ್ನ ಸೆರೆಮನೆಗೆ ಹಾಕ್ತಾರೆ. ಈ ವಿಷಯವನ್ನ ನಾವು ನೋಡುವಾಗ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 3 ಮತ್ತು 4 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 3 ಮತ್ತು 4 ವಚನಗಳು. ಇದು ಯೆಹೂದ್ಯರಿಗೆ ಮೆಚ್ಚಿಕೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಈಗ ನೆಕ್ಸ್ಟ್ ಟಾರ್ಗೆಟ್ ಅಥವಾ ನೆಕ್ಸ್ಟ್ ಯಾರು ಅಂದ್ರೆ ಪೇತ್ರನು. ಸೊ ಈ ಪೇತ್ರನನ್ನ ಈಗ ನಾನು ಏನ್ ಮಾಡ್ಬೇಕಂದ್ರೆ ಈಗ ಕೊಲ್ಬೇಕು. ಸೊ ಈ ಪೇತ್ರನನ್ನ ನಾ ಸಾಯಿಸಿದ್ರೆ ಯಹೂದ್ಯರು ಇನ್ನ ಕ್ಲೋಸ್ ಆಗಿ ನನ್ನ ಕಡೆ ಇರ್ತಾರೆ. ಯಾಕೆ ಅಂದ್ರೆ ಇವರು ಈ ರೋಮಾಪುರಿಯಲ್ಲಿ ಈ ರೋಮ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರುವ ಎಲ್ಲಾ ಆ ಒಂದು ರಾಜರು ಅಥವಾ ಸೀಸರ್ ಅನ್ನುವ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ
ಅವರು ತುಂಬಾ ಪ್ರಬಲವಾಗಿದ್ರು. ಆದ್ರೆ ಯೆರೂಸಲೇಮಲ್ಲಿ ಅವರ ಆಳ್ವಿಕೆ ಮಾಡಬೇಕಾದ್ರೆ ಯಹೂದ್ಯರ ಒಂದು ಏನ್ರಿ ಅವರಿಗೆ ಯಹೂದ್ಯರ ಒಂದು ಬೆಂಬಲ ಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯವು ಆ ಯೆರೂಸಲೇಮ್ ಪ್ರಾಂತ್ಯವು ಯೂದಾಯ ಪ್ರಾಂತ್ಯವು ಅಲ್ಲಿ ಯಹೂದ್ಯರಿಂದ ತುಂಬಿರೋದ್ರಿಂದ ಅವ್ರನ್ನ ಯಾವ ರೀತಿ ಇವ್ರು ಸಂತೋಷವಾಗಿ ಇಟ್ಕೋಬೇಕೋ ಅದರ ಮೇಲೇನೆ ಅವರ ರಾಜ್ಯಭಾರ ಸರಿಯಾಗಿ ನಡೀತದೆ ಅಂತ ಅವರು ಈ ರೀತಿಯ ಮನಸ್ಥಿತಿಯಲ್ಲಿ ಈಗ ಪೇತ್ರನನ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿ ಕೊಲ್ಲಕ್ಕೆ ರೆಡಿ ಆಗ್ತಾರೆ. ಆವಾಗ ಸಹೋದರರೇ ಅದು ಹುಳಿ ಇಲ್ಲದ ರೊಟ್ಟಿಯ ಒಂದು ಏನ್ರಿ ಒಂದು ಫೀಸ್ಟ್ ಆಗಿತ್ತು ಅಲ್ವಾ. ಸೊ ಅಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಪಸ್ಕಾ ದಿನ ಬರೋದಿಕ್ಕೆ ಪ್ರಿಪರೇಷನ್ ಆಗಿತ್ತು ಅಂತ ನೋಡ್ತೀವಿ. ಸೊ ಅಲ್ಲಿ ವರ್ಷಕ್ಕೊಂದ್ಸರಿ ಆ ಪಸ್ಕಾ ಹಬ್ಬವನ್ನ ಯಹೂದ್ಯರು ಆಚರಣೆ ಮಾಡುವ ಸಮಯವಾಗಿತ್ತು. ಆ ಒಂದು ಪಸ್ಕಾ ಸಮಯದಲ್ಲಿ ಈ ರೀತಿಯ ಒಂದು ಕೆಲಸವನ್ನ ನಾನು ಮಾಡಿದ್ರೆ ಯಹೂದ್ಯರ ಸಂಪ್ರದಾಯ ಅಥವಾ ಯಹೂದ್ಯರ ಹಬ್ಬವು ಅಲ್ಲಿ ಅಟಚಣೆ ಆಗ್ಬೋದು, ಯಹೂದ್ಯರು ನನ್ನ ವಿರುದ್ಧ ತಿರುಗ್ಬೋದು ಅಂತೇಳಿ ಆ 7 ದಿನ ಆ ಹುಳಿ ಇಲ್ಲದ ರೊಟ್ಟಿಯ ಆ ಒಂದು ಹಬ್ಬವನ್ನ ಆದ ನಂತರ ಪೇತ್ರನನ್ನ ನಾನು ಏನ್ ಮಾಡ್ತೇನೆ, ನಾನು ಕೊಳ್ತೀನಿ ಅಂತ ಆತನು ನಿರ್ಧಾರ ಮಾಡಿದ್ದ. ಸೊ ಆ ನಿರ್ಧಾರ ಮಾಡಿದಾಗ ಸಹೋದರರೇ ಅಲ್ಲಿ ಏನ್ ಮಾಡ್ತಾನಂತ ನೋಡ್ಬೇಕಾದ್ರೆ ನಾವು ವಚನ ಓದುವಾಗ 7 ದಿನ ಪೇತ್ರನನ್ನ ಈಗ ಸೆರೆಮನೆಯಲ್ಲಿ ಇಡಬೇಕಾಗಿತ್ತು. ನಾವು ಗೊತ್ತು ನಮ್ಗೆ ಆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬವು 7 ದಿನ ಅಥವಾ ಆ ಒಂದು 7 ದಿನದ ಒಂದು ಆಚರಣೆಯಾಗಿತ್ತು. ನಮ್ಗೆಲ್ರಿಗೂ ಗೊತ್ತು ಪಸ್ಕಾ ಕುರಿಯನ್ನ ಕೊಯ್ಯುವ ಒಂದು ಸಮಯ, ಅದಾದ ನಂತರ ಪ್ರಥಮ ಫಲದ ಒಂದು ಆಚರಣೆ, ಅದಾದ ನಂತರ ಏನ್ರಿ ಪೆಂಟಕೋಸ್ಟ್ ಒಂದು ಹಬ್ಬ ಇತ್ತು. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಸಹೋದರರೇ ಈ ಒಂದು ಸಮಯ ಮುಗಿಬೇಕು ಅಂತ ಹೇಳಿ ಇಲ್ಲಿ ಹೇರೋದನು ಪೇತ್ರನನ್ನ ಸೆರೆಮನೆಯಲ್ಲಿ ಇಡಕ್ಕೆ ಅಲ್ಲಿ ಆಜ್ಞೆ ಕೊಡ್ತಾರೆ. ಆ ಸೆರೆಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಹಂಗೆ ಕರ್ಕೊಂಡು ಹೋಗಿ ಸೆರೆಮನೆಗೆ ಹಾಕ್ಬಿಟ್ಟು ಅವ್ರನ್ನ ಹಂಗೆ ಬಿಟ್ಟಿಲ್ಲ ಸಹೋದರರೇ. ಅವ್ರನ್ನ ಎಷ್ಟು ಒಂದು ಜವಾಬ್ದಾರಿಯನ್ನ ತಗೊಂಡ್ರು ಆತನನ್ನ ಕಾಯೋಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ 4 ಮಂದಿಯ 4 ಗುಂಪುಗಳನ್ನ ಇಟ್ಟು ಆ ಸೆರೆಮನೆಯನ್ನ ಕಾಯುವ ಒಂದು ವಿಷಯವನ್ನ ಹೇರೋದನು ಮಾಡಿದ್ರು ಅಂತ ನೋಡ್ತೀವಿ. ಸೊ ಏನಕ್ಕೆ ಈ ಒಂದು ವ್ಯಕ್ತಿಗೆ ಇಂಥ ಒಂದು ಒಂದು ಸ್ಟ್ರಾಂಗ್ ಆಗಿ ಕೊಡುವಂತ ಪ್ರೊಟೆಕ್ಷನ್ ಏನಕ್ಕೆ, ಅಥವಾ ಈತನು ಅಂತ ಒಂದು ಬಲಿಷ್ಠನಾಗಿದ್ನ ಅಂತ ನೋಡ್ಬೇಕಾದ್ರೆ ಪೇತ್ರನು ನಿಜವಾಗ್ಲೂ ಇಲ್ಲ. ಆದ್ರೆ ಅಲ್ಲಿ ಹೇರೋದನಿಗೆ ಏನೊಂದು ಯೋಚನೆ ಇತ್ತಂದ್ರೆ ಒಂದು ವೇಳೆ ಇಲ್ಲಿರುವಂತ ಕ್ರೈಸ್ತರು ಆತನನ್ನ ಬಂದು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇರ್ಬೋದು ಅಂತ ಹೇಳಿ ಇಷ್ಟು ತಯಾರಿಗಳನ್ನ ಮಾಡ್ತಾರೆ. ಸೊ ಅಲ್ಲಿ ಹಿಸ್ಟ್ರಿಯಲ್ಲಿ ಆ ರೋಮಾಪುರಿಯ ಸೈನಿಕರು ಯಾವ ರೀತಿ ಈ ಒಂದು ಸೆರೆಮನೆಯನ್ನ ಕಾಯೋರು ಅಂತ ನೋಡ್ಬೇಕಾದ್ರೆ ಒಬ್ಬ ಅಪರಾಧಿಯನ್ನ ಯಾವ ರೀತಿ ಕಾಯೋರು ಅಂದ್ರೆ ಆ ಅಪರಾಧಿಯ ಕೈಗೆ ಬೇಡಿ ಹಾಕಿ ಆ ಇನ್ನೊಂದು ಕಡೆ ಆ ಬೇಡಿಯನ್ನ ಅವರು ರೋಮಾಪುರಿಯ ಒಂದು ಸೈನಿಕರು ಹಾಕೊಳ್ಳೋರಂತೆ. ಸೊ ಅದರಿಂದ ಅವ್ರು ಎಲ್ಲೂ ನಡೆಯಕ್ಕೂ ಓಡಾಡಕ್ಕೂ ಬೇಕು ಅಂದ್ರೆ ಆ ಒಂದು ಸೈನಿಕ ಕೂಡ ಆತನ ಜೊತೆ ನಡೆಯುವಂತ ಆ ರೀತಿಯ ಆ ಒಂದು ಕೆಲಸವನ್ನ ಆ ಒಂದು ಪ್ರಿಸನ್ನ ಅಥವಾ ಸೆರೆಮನೆಯಲ್ಲಿ ಅಷ್ಟು ಟೈಟ್ ಆಗಿ ಕಾಯ್ತಾ ಇದ್ರು. ಸೊ ಈಗ ಪೇತ್ರನ ಕೈಗಳನ್ನ ಕಟ್ಟಿ ಆ ಕೈಗಳಿಗೆ ಆ ಒಂದು ಕಬ್ಬಣದ ಒಂದು ವಿಷಯವನ್ನ ಹಾಕಿ ಆ ಒಂದು ಇನ್ನೊಂದು ಕಡೆ ಒಬ್ಬ ಸೈನಿಕ ಅದನ್ನ ಹಾಕೋತಾ ಇದ್ದ ಅಂತ ನೋಡ್ಬೇಕಾದ್ರೆ ಈ ಪೇತ್ರನ ಒಂದು ವಿಷಯವನ್ನ ಯೋಚನೆ ಮಾಡಿ ಸಹೋದರರೇ, ಅದು ಸೆರೆಮನೆಗೆ ಹೊರಗೆ ಇತ್ತು. ಸೆರೆಮನೆಯ ಬಾಗಿಲ ಆಚೆ 2 ಆಳ್ಗಳು ಕಾಯೋರು, ಅದು ಫಸ್ಟ್ ಗೇಟ್ ಅಲ್ಲಿ. ಸೆಕೆಂಡ್ ಗೇಟ್ ಅಲ್ಲಿ ಇನ್ನೊಬ್ಬ ಅದಕ್ಕೇನು ಹೇಳಿದಾಗ 4 ಶಿಫ್ಟ್ ಅಲ್ಲಿ 4 ಮಂದಿ ಸೈನಿಕರು ಅದನ್ನ ಆ ಒಂದು ಪೇತ್ರನ ಒಂದು ಸೆರೆಮನೆ ಹತ್ರ ಈ ರೀತಿಯ ಡ್ಯೂಟಿಯಲ್ಲಿ
ಅಲ್ಲಿ ಹಾಕಿದ್ರು ಅಂತ ನೋಡ್ತೀವಿ. ಯೋಚನೆ ಮಾಡಿ ಸಹೋದರರೇ, ಹೇರೋದನಿಗೆ ಇದ್ದಂತ ಭಯ ಏನು? ಸೊ ಅಲ್ಲಿ 4 ಶಿಫ್ಟ್ ಅಲ್ಲಿ 4 ಸೋಲ್ಜರ್ಗಳು ಕಂಟಿನ್ಯೂಸ್ ಆಗಿ ರೌಂಡ್ ದ ಕ್ಲಾಕ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಪೇತ್ರನು ಎಲ್ಲೂ ಏನ್ ಮಾಡಬಾರ್ದು, ಎಸ್ಕೇಪ್ ಆಗ್ಬಾರ್ದು ಅನ್ನೋದನ್ನೇ ಒಂದು ಉದ್ದೇಶವಾಗಿ ಇಟ್ಟು ಇಷ್ಟು ವಿಷಯಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಒಂದು ವಿಷಯವನ್ನ ನಾವು ಏನ್ ನೋಡ್ಬೇಕಾದ್ರೆ ಸಹೋದರರೇ, ಕನ್ನಡ ಅನುವಾದನೆ ಅಥವಾ ಟ್ರಾನ್ಸ್ಲೇಷನ್ ಅಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ಹುಳಿ ಇಲ್ಲದ ರೊಟ್ಟಿಯ ಒಂದು ಹಬ್ಬ ಅಂತ ನೋಡ್ತೀವಿ ಅಲ್ವಾ. ಸೊ 12ನೇ ಅಧ್ಯಾಯ 4ನೇ ವಚನವನ್ನ ಒಂದ್ಸರಿ ಓದೋಣ ಸಿಸ್ಟರ್. 12ನೇ ಅಧ್ಯಾಯ 4ನೇ ವಚನ. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಸರಿ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಯಾಕೆ ಈ ವಚನವನ್ನ ಓದಿಸ್ತೇವೆ ಅಂದ್ರೆ, ಆ ಒಂದು ಅನುವಾದನೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕರೆಕ್ಟ್ ಆಗಿದೆ. ಪಸ್ಕಾ ಹಬ್ಬ ಹತ್ರ ಇರೋದ್ರಿಂದ ಅಂತ ಆಗ್ತಾರಲ್ಲ. ಈ KJV ಕಿಂಗ್ ಜೇಮ್ಸ್ ಇಂಗ್ಲಿಷ್ ವರ್ಷನ್ ಅಲ್ಲಿ ನೀವು ಇದೇ ಒಂದು ವಚನವನ್ನ ನೋಡಿದ್ರೆ, ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಈ ಒಂದು ಪಸ್ಕಾ ಹಬ್ಬ ಅಂತ ತೆಗೆದುಬಿಟ್ಟು ಈಸ್ಟರ್ ಅಂತ ಹಾಕಿರ್ತಾರೆ. ಈ ಇಂಗ್ಲಿಷ್ ಬೈಬಲ್ ಅಲ್ಲಿ KJV ಅಲ್ಲಿ ಇಡೀ ಬೈಬಲ್ ಅಲ್ಲಿ ಒಂದೇ ಕಡೆ ಈಸ್ಟರ್ ಅಂತ ಬರ್ತದೆ. ಸೊ ಅದು ಆ ತಪ್ಪಾದ ಅನುವಾದನೆಯನ್ನ ಆ ಒಂದು ಟ್ರಾನ್ಸ್ಲೇಷನ್ ಮಾಡುವಾಗ ತಪ್ಪಾಗಿ ಅನುವಾದನೆ ಮಾಡಿ ಪಸ್ಕಾವನ್ನ ತೆಗೆದುಬಿಟ್ಟು ಈಸ್ಟರ್ ಅಂತ ಹಾಕುವ ಒಂದು ಟ್ರಾನ್ಸ್ಲೇಷನ್ ನ KJV ಅಲ್ಲಿ ಮಾತ್ರ ನೋಡ್ಬೋದು. ಬೇರೆ ಬೈಬಲ್ ಅಲ್ಲಿ ಇರ್ಬೋದು, ಬಟ್ ನಾನು KJV ಅಲ್ಲಿ ನೋಡುವಾಗ ಅಲ್ಲಿ ಒಂದು ಮಾತ್ರ ಈಸ್ಟರ್ ಅಂತ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದ್ರೆ ನೀವು ಕನ್ನಡ ಅನುವಾದನೆಯನ್ನು ನೋಡುವಾಗ ಅದು ಕರೆಕ್ಟ್ ಆಗಿ ಪಸ್ಕಾ ಹಬ್ಬ ಅಂತಾನೆ ಬರ್ತದೆ. ಸೊ ಇಲ್ಲಿ ಆ ಡಾರ್ಕ್ ಏಜಸ್ ಅಲ್ಲಿ ಯಾವಾಗ ಈ ತಪ್ಪಾದ ಬೋಧನೆಗಳು ಸಭೆ ಒಳಗೆ ಬಂತೋ, ಆವಾಗ ಈ ಒಂದು ಹಬ್ಬ ಕ್ರಿಸ್ತನ ಆ ಪುನರುತ್ಥಾನದ ಹಬ್ಬ ಅಂತ ಹೇಳಿ ಈಸ್ಟರ್ ಅಂತ ಮಾಡಿ, ಅದು ಅನ್ಯ ದೇವರುಗಳ ಒಂದು ಹಬ್ಬಕ್ಕೆ ಇದನ್ನ ಸೇರಿಸಿ ಇವರು ಎಸ್ತ್ರಾ ದೇವತೆಗೆ ಮಾಡಿದಂತ ಹಬ್ಬ. ಅದನ್ನ ಇಲ್ಲಿ ಆ ಆದಿ ಸಭೆ ಅಪೋಸ್ಟಲರ್ಗಳೆಲ್ಲ ಹೋದ ನಂತರ ಇದನ್ನ ಈಸ್ಟರ್ ಅಂತ ಮಾಡಿ ಯೇಸು ಸ್ವಾಮಿ ಪುನರುತ್ಥಾನ ಆದ ದಿನ ಅಂತ ಒಂದು ಹೆಸರನ್ನ ಕೊಟ್ರು. ಅದು ಬೈಬಲ್ ಅಲ್ಲಿ ಎಲ್ಲಾದ್ರೂ ಇರ್ಬೇಕಂತ ಹೇಳಿ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಮಾತ್ರನೇ ಈಸ್ಟರ್ ಅಂತ ಬರ್ತದೆ. ಕನ್ನಡ ಅನುವಾದನೆಯಲ್ಲೂ ತಮಿಳು ಅನುವಾದನೆಯಲ್ಲೂ ಎಲ್ಲೂ ಈ ವಿಚಾರವನ್ನ ನೋಡಲ್ಲ. ಯಾಕಂದ್ರೆ ಈ ಕಿಂಗ್ ಜೇಮ್ಸ್ ವರ್ಷನ್ ಆದ ನಂತರ ಆದ ಅನುವಾದನೆಗಳಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರು ಸಹೋದರರೇ. ಸೊ ಇದು ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಯಾವಾಗಾದ್ರೂ ಯಾರ ಹತ್ರ ಆದ್ರೂ ಮಾತನಾಡುವಾಗ ಯಾರಾದ್ರೂ ಒಂದು ಪ್ರಶ್ನೆ ಆಗ್ಬೋದು, ಏನಪ್ಪಾ ಈಸ್ಟರ್ ಅಂತ ಇದರಲ್ಲೇ ಬೈಬಲ್ ಅಲ್ಲೇ ಇದೆಯಲ್ಲ, ನೀವು ಈಸ್ಟರ್ ಇಲ್ಲ ಅಥವಾ ಈ ರೀತಿಯ ಒಂದು ಹಬ್ಬವನ್ನ ದೇವರು ಆಚರಿಸಕ್ಕೆ ನಮ್ಗೆ ಕೊಟ್ಟಿಲ್ಲ ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ, ಅದು ಈಸ್ಟರ್ ಅನ್ನೋದಲ್ಲ, ಅದು ಪಸ್ಕಾ ಹಬ್ಬ ಅಂತ ಯಹೂದ್ಯರು ಮಾಡಿದಂತ ಆ 7 ದಿನದ ಹುಳಿ ಇಲ್ಲದ ರೊಟ್ಟಿಯ ಒಂದು ಹಬ್ಬ ಅಂತ ಕೂಡ ನಾವು ಹೇಳ್ಬೋದು ಸಹೋದರರೇ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ 7 ದಿನ ಈಗ ಪೇತ್ರನಿಗೆ ಒಂದು ದೊಡ್ಡ ಒಂದು ಸವಾಲಾಗಿತ್ತು ಸಹೋದರರೇ. ಯೋಚನೆ ಮಾಡಿ, ಇಲ್ಲಿ ಈಗ ಯಾಕೋಬನನ್ನ ಸಾಯಿಸಿದ್ರು, ಈಗ ಸಭೆ ಅಲ್ವಾ, ಸಭೆಯನ್ನ ನಡೆಸ್ತಾ ಇರುವ ಹಿರಿಯ ಅಪೊಸ್ತಲನನ್ನ ಈಗ ಸೆರೆಮನೆಗೆ ಹಾಕಿದ್ದಾರೆ. ಆತನಿಗೂ ಕೂಡ ಇದೇ ಒಂದು ಪರಿಸ್ಥಿತಿ ಹೇರೋದನ್ನು ಮಾಡ್ತಾನೆ ಅಂತೇಳಿ ನಿಜವಾಗ್ಲೂ ಅಲ್ಲಿರುವಂತ ಶಿಷ್ಯಂದರಿಗೆ ಅಲ್ಲಿರುವಂತ ಅಪೊಸ್ತಲರಿಗೆ ಭಯ ಇತ್ತು ಸಹೋದರ. ಅದರಿಂದಾನೇ ಅವ್ರೇನ್ ಮಾಡ್ತಾರಂದ್ರೆ, ಹಗಲು ರಾತ್ರಿ ಪೇತ್ರನ ಬಿಡುಗಡೆಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ. ಆ ವಚನವನ್ನ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 5 ಮತ್ತು 6 ವಚನಗಳು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು.
ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಸಹೋದರ ನೋಡ್ರಿ, ಈಗ 7 ದಿವಸ ಕಾಲ ಪೇತ್ರನನ್ನ ಯಾವ ರೀತಿ ಬಂಧಿಸಿದ್ರು ಅಂತ ನೋಡ್ಬೇಕಾದ್ರೆ ಸರಪಳಿ ಅಂತ ಹಾಕ್ತಾರೆ ಅಲ್ವಾ. ಆ ಅಯನ್ ಕ್ಲಚಸ್ ಅಂತ ಇದೆ. ಆ ಸರಪಳಿಗಳು ಹೆಂಗೆ ಅಂದ್ರೆ ಒಂದೊಂದು ಕೈಗೆ ಒಂದು ಸರಪಳಿ ಹಾಕಿ ಒಂದು ಸೈನಿಕ ಅವನ ಕೈಗೆ ಹಾಕೊಂಡು ಮಲಗಿರೋನು, ಇನ್ನೊಂದು ಕಡೆ ಇನ್ನೊಬ್ಬ ಸೈನ್ಯ ಇನ್ನೊಂದು ಕೈನ ಕಟ್ಟಾಕಿರೋನು. ಅದಕ್ಕೆ ಆ ವಚನ ಹೇಳ್ತದೆ, 2 ಸೈನಿಕರ ಮಧ್ಯೆ ಮಲಗಿದ್ದ ಪೇತ್ರನು ಅಂತ ಬರ್ತದೆ. ನೋಡ್ರಿ, ಇವನು ಅಂತ ಬಲಿಷ್ಠ, ಪೇತ್ರನು ಎಂತ ಒಂದು ಬಲಿಷ್ಠಾರ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಅಲ್ಲ. ಆದ್ರೆ ಹೇರೋದನು ಕೊಟ್ಟ ಒಂದು ಆಜ್ಞೆಯ ಪ್ರಕಾರ ಈ ವಿಷಯಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆ ಯಾವ ರೀತಿ ಆತನ ಬಿಡುಗಡೆಗೋಸ್ಕರ ದೇವರು ಆತನ ಮೇಲೆ ಕೃಪೆ ತೋರಿಸ್ಬೇಕು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿರುವ ವಿಷಯ ಇಲ್ಲಿ ತುಂಬಾ ಮುಖ್ಯವಾಗಿದೆ ಸಹೋದರರೇ. ಸೊ ಆ ಪ್ರಾರ್ಥನೆ ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಯಾಕಾದ್ರೆ ದೇವರು ಆತನಿಗೆ ಒಂದು ಅವಕಾಶವನ್ನ ಕೊಡ್ಲಿ, ದೇವರು ಆತನನ್ನ ಕಾಪಾಡ್ಲಿ. ಯಾಕಾದ್ರೆ ಇಲ್ಲಿ ಇರುವಂತ ಸಭೆಗೆ ಹಿರಿಯರು ಈ ರೀತಿಯ ಕೊಲ್ಲಲ್ಪಟ್ರೆ ಈ ನಂಬಿಕೆ ಈ ಒಂದು ವಿಶ್ವಾಸದ ವಿಷಯದಲ್ಲಿ ತುಂಬಾ ಅಟಚಣೆ ಆಗೋದಕ್ಕೆ ಸಾಧ್ಯಗಳಿತ್ತು. ಅದರಿಂದಾನೇ ದೇವರಲ್ಲಿ ಅವರು ಮೊರೆ ಇಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ಅಲ್ಲಿ ಮಾಡುವಾಗ ಸಹೋದರರೇ, ಪೇತ್ರನು ಯಾವ ರೀತಿ ಆ ವಿಷಯಗಳನ್ನ ನೋಡಿದ್ರು ಅಂತ ನೋಡ್ಬೇಕಾದ್ರೆ ಆ 7ನೇ ದಿವಸ 8ನೇ ದಿವಸ ಬೆಳಗ್ಗೆ ಈಗ ಪೇತ್ರನ ಏನ್ ಮಾಡ್ಬೇಕ್ರಿ, ಜನರ ಮುಂದೆ ಅಲ್ಲಿ ತಂದು, ಯಹೂದ್ಯರ ಮುಂದೆ ತಂದು ಆತನನ್ನ ಈಗ ತಲೆ ಕಡಿಯುವಂತ ಒಂದು ಕಾರ್ಯಕ್ರಮವನ್ನ ಹೇರೋದ ಇಟ್ಟಿದ್ದ. ಸೊ ಇಲ್ಲಿ ಏನ್ ನಾವು ನೋಡುವಂಥದ್ದಂದ್ರೆ, ತಂದೆಯಾದ ದೇವರು ಆತನ ಸಂಕಲ್ಪದ ಪ್ರಕಾರ ಪೇತ್ರನನ್ನ ಕಾಪಾಡಬೇಕಾದ್ರೆ ಫಸ್ಟ್ ಡೇನೆ ಕಾಪಾಡ್ಬೋದಾಗಿತ್ತು, ಸೆಕೆಂಡ್ ಡೇನಾದ್ರೂ ಕಾಪಾಡ್ಬೋದಾಗಿತ್ತು. ಆದ್ರೆ 7th ಡೇ ಸಾಯಂಕಾಲ ಅಥವಾ ಬೆಳಗಿನ ಜಾವ ತನಕ ದೇವರು ಯಾವುದೇ ರೀತಿಯ ಪ್ರಾರ್ಥನೆಗೆ ಅವರು ಆ ವಿಜ್ಞಾಪನೆಗೆ ಅವ್ರು ಏನ್ ಮಾಡಿಲ್ಲ ರೀ, ಆನ್ಸರ್ ಮಾಡಿಲ್ಲ. ತುಂಬಾ ಮುಖ್ಯವಾದದ್ದು ಸಹೋದರ. ನಾವು ಕೂಡ ಇದರಿಂದ ಅನೇಕ ಪಾಠಗಳನ್ನ ಕಲಿಬಹುದು. 7 ದಿವಸ ಕಾಲ ಅಂತ ಹೇಳುವಾಗ ಹೇರೋದನು 8ನೇ ದಿವಸ ಬೆಳಗ್ಗೆ ಈ ಕೆಲಸವನ್ನ ಮಾಡ್ತಾರೆ ಅಂತ ನೋಡ್ತೀವಿ. ಆ ಶಿಷ್ಯಂದರು ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದನ್ನ ನೋಡಿದ್ವಿ, ಎಡಬಿಡದೆ ಪ್ರಾರ್ಥನೆ ಮಾಡಿದ್ದನ್ನ ನೋಡಿದ್ವಿ. ಆದರೂ ಕೂಡ 1ನೇ ದಿವಸ 2ನೇ ದಿವಸ 3ನೇ ದಿವಸ 4ನೇ ದಿವಸ ಆಗ್ತಾ ಎಂತ ಒಂದು ಕಳವಳದ ಪರಿಸ್ಥಿತಿ ಆ ಶಿಷ್ಯಂದರಲ್ಲಿ ಇದ್ದಿರ್ಬೋದು ಅಂತ ಯೋಚನೆ ಮಾಡಿದ್ವಿ. 6ನೇ ದಿವಸ ಆಗಿ 7ನೇ ದಿವಸ ಅಲ್ಲಿ ಬೆಳಗ್ಗೆ ಶುರುವಾಗಿ ರಾತ್ರಿ ಬರೋಷ್ಟರಲ್ಲಿ ಅಪೋಸ್ಟಲರು ಮತ್ತೆ ಆ ಒಂದು ಶಿಷ್ಯಂದರ ಮಧ್ಯದಲ್ಲಿ ಎಂಥ ಒಂದು ಭಯ, ಎಂಥ ಒಂದು ಭೀತಿ ಇದ್ದಿರ್ಬೋದು ಅಂತ ನೋಡಿ ಸಹೋದರರೇ. ನಮ್ಮ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿರೋರು, ವಿಶ್ವಾಸ ಕೊರತೆ ಆಗಿರ್ಬೋದು. ಆದ್ರೆ ಇದನ್ನೆಲ್ಲ ದೇವರು ಅನುಮತಿಸಿ ಕಡೇ ಆ 7ನೇ ದಿವಸ ರಾತ್ರಿಯ ಜಾವದಲ್ಲಿ ಅಲ್ವಾ, ಆ ಒಂದು ಸಾಯಂಕಾಲ ಅಂತಿಲ್ಲ, ಆ ರಾತ್ರಿಯಲ್ಲಿ ದೇವರು ಈ ಒಂದು ಅದ್ಭುತವನ್ನ ಮಾಡೋದನ್ನ ನಮಗೆ ದೇವರು ಆತನ ವಾಕ್ಯದಲ್ಲಿ ಬರೆದಿದ್ದಾರೆ. ಅಂದ್ರೆ ಇದು ನಮಗೆ ತುಂಬಾ ದೊಡ್ಡದಾದ ಒಂದು ಪಾಠ ಸಹೋದರರೇ. ಯಾಕಾದ್ರೆ ನಾವು ಕೂಡ ಆತ್ಮೀಕ ವಿಷಯದಲ್ಲೂ ಕೂಡ ನಾವು ಲೋಕದಲ್ಲಿ ಇರುವಂತ ವಿಷಯಗಳಿಗೆ ನಾವು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು, ಎಷ್ಟು ಲೆವೆಲ್ ಅಲ್ಲಿ ಮಾಡಬೇಕು ಅಂತ ನಮಗೆ ಸಹೋದರರು ಅನೇಕ ಪಾಠಗಳನ್ನ ತಿಳಿಸಿದ್ದಾರೆ. ಆದ್ರೆ ಈ ಒಂದು ವಿಷಯದಲ್ಲಿ ನಾವು ಆತ್ಮೀಕ ರೀತಿಯಲ್ಲಿ ಬೆಳೆಯೋದಿಕ್ಕೆ, ಆತ್ಮೀಕ ರೀತಿಯಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ, ಆತ್ಮೀಕ ರೀತಿಯಲ್ಲಿ ಸಭೆಗಳನ್ನ ನಡೆಸುವಾಗ ನಮಗೆ ಬಂದಂತ ಗೊಂದಲಗಳು, ನಮಗೆ ಬರುವಂತ ಅಡಚಣೆಗಳು, ನಮಗೆ ಬರುವಂತ
ಒಂದಷ್ಟು ಕಳವಳಗಳು, ಇದೆಲ್ಲ ನಾವು ನೋಡಿದಾಗ ಸಹೋದರರೇ, ನಮಗೆ ಕೂಡ ದೇವರು ಇಂಥ ಒಂದು ಅವಕಾಶಗಳನ್ನ, ಇಂಥ ಒಂದು ಸನ್ನಿವೇಶಗಳನ್ನ ನಮ್ಮ ಜೀವನದಲ್ಲೂ ಕೂಡ ಅವರು ಏನ್ ಮಾಡ್ತಾರೆ, ಪರ್ಮಿಟ್ ಮಾಡ್ತಾರೆ. ಅವ್ರು ಏನಕ್ಕೆ ಈ ರೀತಿಯ ವಿಷಯಗಳು ಬಂದಾಗ ಏನಕ್ಕೆ ಅವರು ಯಾವುದೇ ರೀತಿಯಲ್ಲಿ ಅವರು ಆನ್ಸರ್ ಮಾಡಲ್ಲ ಅಂದ್ರೆ, ಸಹೋದರರೇ, ಅವರು ನಾವು ನಮ್ಮ ಬಲಹೀನತೆ, ನಮ್ಮ ಅರ್ಹತೆ, ನಮ್ಮ ಒಂದು ಬಲಹೀನತೆಗಳನ್ನ ಅರ್ಥ ಮಾಡಿಕೊಂಡು ದೇವರೇ ನೀನೇ ಸರ್ವಕ್ಕೂ ಸರ್ವವು ಅಂತ ಹೇಳೋದಿಕ್ಕೆ ನಮ್ಮ ಮನಸ್ಸು ಯಾವಾಗ ತಿರುಗುತ್ತೋ ಅಂತ ಅವ್ರು ಕಾಯ್ತಾ ಇರ್ತಾರೆ ಸಹೋದರ. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡುವಾಗ ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಈ 7 ದಿವಸದ ಕಡೆಯ ಗಳಿಗೆಯಲ್ಲೇನೆ ತಂದೆಯ ದೇವರು ಈಗೇನ್ ಮಾಡ್ತಾ ಇದಾರ್ರಿ, ಪೇತ್ರನಿಗೆ ಒಂದು ಬಿಡುಗಡೆಯನ್ನ ಕೊಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಆ ಒಂದು ವಿಷಯಗಳನ್ನ ನೋಡುವಾಗ, ಈ ಕಾರ್ಯಗಳನ್ನ ನೋಡುವಾಗ ಸಹೋದರರೇ, ಈ ವಿಷಯಗಳನ್ನ ನಾವು ಪ್ರಾರ್ಥನೆ ಅಂತ ಬರುವಾಗ ನಾವು ಅನೇಕ ಸಮಯಗಳಲ್ಲಿ ದೇವರಲ್ಲಿ ಹೋರಾಡ್ತೀವಿ, ದೇವರ ಜೊತೆ ನಾವು ಸಂಘರ್ಷ ಮಾಡ್ತೀವಿ, ಹೋರಾಡ್ತೀವಿ, ನಮ್ಮ ಪ್ರಾರ್ಥನೆ ಕೇಳಲ್ಪಡ್ಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಆದರೆ ದೇವರು ಆತನ ಚಿತ್ತಕ್ಕೆ ಅನುಸಾರವಾಗಿ ಮಾತ್ರನೇ ಅವರು ಕೆಲಸವನ್ನ ನಿರ್ವಹಿಸಕ್ಕಾಗತ್ತೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಸಹೋದರರೇ, ಪೇತ್ರನು ಯಾವ ರೀತಿ ಅಲ್ಲಿ ಬಂಧಿಸಲ್ಪಟ್ರು ಅಂತ ನೋಡ್ಬೇಕಾದ್ರೆ, ಪ್ರಾರ್ಥನೆ, ಸಹೋದರಗಳ ಪ್ರಾರ್ಥನೆ ದೇವರಿಗೆ ಆ ಒಂದು ವಿಷಯವು ದೇವರಿಗೆ ತಲುಪುತ್ತದೆ ಸಹೋದರ ಅಲ್ವಾ? ಅದು ತುಂಬಾ ಮುಖ್ಯವಾದದ್ದು. ಸೊ ಅಲ್ಲಿ ಅವರು ಮಾಡಿದಂತ ಪ್ರಾರ್ಥನೆ 6 ದಿನ ಅದಕ್ಕೆ ಏನೇ ರೀತಿಯ ಫಲಿತಾಂಶ ಬರದೇ ಇದ್ರು ಕೂಡ 7ನೇ ದಿನದ ಕೊನೆಯ ಗಳಿಗೆಯಲ್ಲಿ ಆ ಫಲಿತಾಂಶವು ದೇವರಿಂದ ದೊರಕಿತ್ತು ಅಂತ ನೋಡ್ತೀವಿ. ಏನಪ್ಪಾ ಅಂತ ನೋಡ್ಬೇಕಾದ್ರೆ, 2ನೇ ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 7ನೇ ವಚನ. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಓಕೆ, ಕಂಪ್ಲೀಟ್ ಮಾಡಿ ಸಿಸ್ಟರ್, ಕಂಪ್ಲೀಟ್ ಮಾಡಿ ಆ ವಚನ. ಆ ದೂತನು ಅವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಓಕೆ. ಸೊ ಇಲ್ಲಿ ಈಗ ಆ 7 ದಿನದ ಪ್ರಾರ್ಥನೆ, ಅಪೊಸ್ತಲರು ಶಿಷ್ಯಂದರ ಒಂದು ಮನವರಿಕೆ ಅಥವಾ ಒಂದು ಕೂಗು, ಇದೆಲ್ಲಾನು ದೇವರು 1ನೇ ದಿನದಿಂದಾನೇ ನೋಡ್ತಾ ಇದ್ದಾರೆ. ಆದರೆ ಒಂದು ಸೂತಕವಾದ ಒಂದು ಸರಿಯಾದ ಸಮಯಕ್ಕೆ ಅಲ್ಲಿ ಕಾಯ್ತಾ ಇದ್ದುದನ್ನು ನೋಡ್ತೀವಿ. ಕಡೆ ತನಕ ನನ್ನನ್ನ ಹಿಂಬಾಲಿಸೋರು ಯಾವ ರೀತಿ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಅಂತಾನೆ ಆ ಟೆಸ್ಟ್ ಇತ್ತು ಸಹೋದರ. ಯೋಚನೆ ಮಾಡಿ, 7 ದಿನ, 7ನೇ ದಿನ ಅಥವಾ 6ನೇ ದಿನ, 7ನೇ ದಿನ ಅಪೊಸ್ತಲರಿಗೆ ಎಂತ ನಿರ್ಧಾರಗಳನ್ನ ತಗೊಳಕ್ಕೆ ಅವರು ಯೋಚನೆ ಮಾಡಿರ್ಬೋದು, ಅಥವಾ ಪೇತ್ರನ ಸಾವು ನಿಶ್ಚಯ ಅಂತ ಡಿಸೈಡ್ ಮಾಡ್ಬಿಟ್ಟು ಅವ್ರು ಇದ್ದಿರ್ಬೋದು. ಆದ್ರೆ ಅವರು ಮಾಡದಂತ ಪ್ರಾರ್ಥನೆಗಳಿಗೆ ತಕ್ಕ ಫಲವನ್ನ ದೇವರು ಅಲ್ಲಿ ಕೊಡುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಏನಂತ ನೋಡ್ಬೇಕಾದ್ರೆ, ದೇವರ ದೂತನು ಅಲ್ಲಿ ಏನಾದ್ರಿ ಆತನ ಪ್ರಸನ್ನತೆಯನ್ನ ಕೊಟ್ಟು ದೇವರ ದೂತನು ಅಲ್ಲಿ ಬಂದ್ರು. ಆ ದೂತನು ಬಂದಾಗ ಯೋಚನೆ ಮಾಡಿ ಸಹೋದರರೇ, ಪೇತ್ರನು ಗಾಢವಾದ ನಿದ್ರೆಯಲ್ಲಿ ಇದ್ದನು ಅಂತ ನೋಡ್ತೀವಿ ಅಲ್ವಾ? ಸೊ 2 ಕಡೆ 2 ಸೈನಿಕರು 2 ಕೈಯನ್ನ ಬಂಧಿಸಿ ಆ ಒಂದು ಸರಪಳೆಯನ್ನ ಹಾಕಿ, ಅದು ತುಂಬಾ ಹೆವಿ ಆಗಿರ್ತದೆ, ಅಯನ್ ಸರಪಳೆ, ಅದನ್ನ ಹಾಕಿ ಅವರು ಪಕ್ಕ ಮಲಗಿದ್ದಾಗ ಪೇತ್ರನು ಒಂದು ಸಾಮಾನ್ಯವಾದ ಮನಸ್ಥಿತಿಯಲ್ಲಿದ್ರೆ
ಅವನಿಗಿದ್ದಂತ ಭಯದಲ್ಲಿ ಅವನಿಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಆದರೆ ಪೇತ್ರನ ಒಂದು ನಂಬಿಕೆ, ಪೇತ್ರನ ಒಂದು ನಮ್ಮ ವಿಶ್ವಾಸವು ಎಷ್ಟು ಬೆಳೀತು ಯೇಸು ಕ್ರಿಸ್ತರು ಹೋದ ನಂತರ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಒಂದು ವೇಳೆ ದೇವರು ನನ್ನನ್ನ ಕಾಪಾಡಕ್ಕಾಗಿಲ್ಲ ಅಂದ್ರೂ ನಾನು ಸಾಯೋದು ನಿಶ್ಚಯ. ಒಂದು ವೇಳೆ ದೇವರ ಸಂಕಲ್ಪ ನಾನು ಉಳಿಬೇಕು ಅಂದ್ರೂ ಕೂಡ ದೇವರ ಸಂಕಲ್ಪ ಅಂತ ಹೇಳಿ ಅಲ್ಲಿ ಪೇತ್ರನು ಕಾದನು, 7 ದಿವಸ ಕಾದನು ಅಂತ ನಾವು ನೋಡ್ಬೋದು ಸಹೋದರರೇ. ಆವಾಗ ಅಲ್ಲಿ ನೋಡಿದಾಗ ದೂತನು ಬಂದು ಆತನ ಪಕ್ಕಕ್ಕೆ ತಟ್ಟಿ ಅಂತ ಬರ್ತದೆ, ಓಕೆನಾ? ಆತನ ಪಕ್ಕಕ್ಕೆ ತಟ್ಟಿ ಆತನ ಗಾಢವಾದ ನಿಂದೆಯಿಂದ ಎಬ್ಬಿಸಿ ಅವನಿಗೆ ಒಂದಷ್ಟು ಆಜ್ಞೆಗಳನ್ನ ಕೊಡ್ತಾರೆ ಸಹೋದರರೇ. ಒಂದಷ್ಟು ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಎದ್ದೋಳು ಅಂತ ಹೇಳಿ ಅಲ್ವಾ, ಎದ್ದೋಳು, ಬಿರಿನೇ ಎದ್ದೇಳು ಅಂತ ಹೇಳ್ತಾರೆ, ಬಿ ಕ್ವಿಕ್ ಅಂತಾರೆ ಅಲ್ವಾ. ಸೊ ಅದು ಹೇಳಿದ ತಕ್ಷಣನೇ ಆ ಸೈನಿಕನು ಹಾಕಿದಂತ ಸರಪಳಿ ಹಂಗೆ ಬಿಡಿ 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 ಅಂತ ಅದು ಏನಾಯ್ತು, ಕೈಯಿಂದ ಏನ್ರಿ ಯಾರೇ ಅದನ್ನ ಓಪನ್ ಮಾಡದೇ ಇದ್ರು ಕೂಡ ಅದು ಹಂಗೆ ಏನ್ರಿ ಆ ಒಂದು ಬೇಡಿ ಅಥವಾ ಆ ಒಂದು ಸರಪಳಿ ಅಲ್ಲಿ ಬಿತ್ತು ಅಂತ ನೋಡ್ತೀವಿ. ಸೊ ಈ ವಿಷಯವನ್ನ ನೋಡುವಾಗ ಯೋಚನೆ ಮಾಡಿ ಸಹೋದರರೇ, ದೂತನು ಇದೆಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಸೈನಿಕರು ಕಾಯ್ತಾ ಇದ್ದೋ ಸೈನಿಕರು ಏನ್ ಮಾಡಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ಸೊ ದೇವರು ಅವರ ಏನ್ರಿ ವಿಷಯದಲ್ಲಿ ಒಂದು ಗಾಢವಾದ ನಿದ್ರೆಯನ್ನ ಅವ್ರಿಗೆ ಕೊಟ್ಟಿರ್ಬೋದು. ಯಾಕಂದ್ರೆ ಅವರು ಎಚ್ಚರವಾಗಿದ್ದಿದ್ರೆ ಈ ಕೆಲಸಗಳ ನಡೆಯೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದು ಯಾರೇ ದೂತನು ಬಂದಿದ್ರು ಕೂಡ ಅವರನ್ನ ಆ ಒಂದು ಕೈದಿನ ಏನ್ರಿ ಎಸ್ಕೇಪ್ ಆಗಕ್ ಬಿಡದೆ ಅವರು ಪ್ರಾಣವನ್ನು ಕೊಟ್ಟು ಕೂಡ ಅವರಲ್ಲಿ ಏನ್ ಮಾಡಿರೋರಿ, ಅಲ್ಲಿ ಪೇತ್ರನು ಬಿಡುಗಡೆ ಆಗ್ದಂಗೆ ನೋಡ್ಕೊಂಡಿರೋ. ಆದ್ರೆ ಅಲ್ಲಿ ಆದಂತ ವಿಸ್ಮಯ, ಅಲ್ಲಿ ಆದಂತ ಒಂದು ದೊಡ್ಡ ಒಂದು ಅದ್ಭುತ ಏನು ಅಂದ್ರೆ, ಇದೆಲ್ಲ ನಡೀತಾ ಇರುವಾಗ ಅಲ್ಲಿ ಇರುವಂತ ಏನ್ರಿ ಸೈನಿಕರು, ಆ ಸೆರೆಮನೆಯನ್ನ ಕಾಯ್ತಾ ಇರುವ ಸೈನಿಕರು ಎಲ್ಲಾನು ಕೂಡ ಆ ಒಂದು ಪ್ರಜ್ಞೆಯಲ್ಲಿ ಅಲ್ಲಿ ಇರ್ಲಿಲ್ಲ ಅಂತ ನೋಡ್ತೀವಿ ಅಲ್ವಾ. ಸೊ ಸಹೋದರರೇ, ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಅಂತ ನೋಡ್ತೀವಿ. ಆ ರೀತಿಯ ವಿಚಾರಗಳಿದ್ದಾಗ ಅಲ್ಲಿ ದೂತನು ಕೊಟ್ಟಂತ ಇನ್ಸ್ಟ್ರಕ್ಷನ್ ಏನಂದ್ರೆ, ಎದ್ದೋಳು ಅಲ್ವಾ, ಬೇಗನೆ ಎದ್ದು ನಿನ್ನನ್ನ ನೀನು ರೆಡಿ ಮಾಡ್ಕೋ. ನೋಡ್ರಿ, ಪೇತ್ರನು ಮಲಗಿರುವಾಗ ಯೋಚನೆ ಮಾಡಿ ಸಹೋದರರೇ, ಅವರ ಒಂದು ಪದ್ಧತಿ ಅಥವಾ ಯಹೂದ್ಯರ ಪದ್ಧತಿ ಏನಿತ್ತು ಅಂದ್ರೆ, ಅವರು ಆ ಒಂದು ಕಾಲಿಗೆ ಹಾಕುವಂತ ಆ ಒಂದು ಸ್ಯಾಂಡಲ್ ನ ಬಿಚ್ಚಿಟ್ಟು ಅವರು ಹಾಕಿರುವಂತ ಡ್ರೆಸ್ಸಿಂಗ್ ಅಲ್ಲಿ ಮೇಲಂಗಿ ಅಂತ ಒಂದಿತ್ತು, ಅದ್ರೊಳಗೆ ಇನ್ನೊಂದು ಅಂಗಿ ಫುಲ್ ಆಗಿರೋದು. ಸೊ ಅವರು ಮಲಗುವಾಗ ಆ ಮೇಲಂಗಿನ ತೆಗೆದು ಅದನ್ನ ಬೇರೆ ಕಡೆ ಇಟ್ಟು ಅವರು ಒಳಗಿನ ಒಂದು ವಸ್ತ್ರದಲ್ಲೇ ಅವರು ಮಲಗುವ ಒಂದು ಪದ್ಧತಿ. ಅದನ್ನೇ ಇಲ್ಲಿ ನಾವು ನೋಡ್ತೀವಿ ಸಹೋದರರೇ. ಅಲ್ಲಿ ದೂತನು ಒಂದು ಆಜ್ಞೆಯನ್ನ ಕೊಟ್ಟಾಗ ಹೇಳ್ತಾರೆ ಸಹೋದರರೇ, ಅಲ್ಲಿ ಬೇಗ ಎದ್ದೇಳು, ನಿನ್ನ ಒಂದು ಏನ್ರಿ ನಿನ್ನ ಒಂದು ಏನ್ರಿ ಆ ಒಂದು ಶಾಂಡಲ್ಸ್ ನ ನೀನ್ ಹಾಕೋ, ಮತ್ತೆ ನಿನ್ನ ಒಂದು ಉಡುಪನ್ನ ನೀನು ಹಾಕೋ ಅಂತ ಇಷ್ಟು ಇನ್ಸ್ಟ್ರಕ್ಷನ್ಸ್ ನ ಅಲ್ಲಿ ಪೇತ್ರನಿಗೆ ಕೊಡುವಂತ ಒಂದು ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಇದೆಲ್ಲ ಘಟನೆಗಳನ್ನ ನಾವು ಓದ್ಕೊ ಬರ್ತಾ ಇರುವಾಗ ಒಂದಷ್ಟು ವಿಷಯಗಳು ದೇವರ ಆತ್ಮದಿಂದ ನಮ್ಗೆ ತುಂಬಾ ಮುಖ್ಯವಾದ ಪಾಠಗಳಾಗಿ ಕೂಡ ಇರ್ತದೆ ಅಲ್ವಾ. ಸೊ ಇಲ್ಲಿ ಪೇತ್ರನು ಇಷ್ಟು ವಿಷಯಗಳನ್ನ ದೂತನು ಮಾಡಕ್ಕೆ ಹೊರಟಾಗ ಪೇತ್ರನ ಮನಸ್ಥಿತಿ ಏನಾಗಿರ್ಬೇಕು ಅಂತ ಯೋಚನೆ ಅಲ್ವಾ. ಸೊ ಪೇತ್ರನು ಯಾವ ರೀತಿ ಈ ಒಂದು ಘಟನೆಯನ್ನ ಅವರು ವೀಕ್ಷಿಸಿರ್ಬೋದು ಅಂತ ನೋಡಿ. ಇಲ್ಲಿ ಏನಂತ ಹೇಳ್ತಾರಂದ್ರೆ, ಪೇತ್ರನಿಗೆ ಇದೆಲ್ಲ ಆಗ್ತಾ ಇರುವಾಗ ಏನೋ ಒಂದು ವಿಷನ್ ಅಲ್ಲಿ ನಡೀತಾ ಇದೆ ಅಂತಾನೆ ಅವ್ರು ಭಾವಿಸ್ತಾ ಇದ್ರಂತೆ. ಏನೋ ಒಂದು ದರ್ಶನ, ಯಾವ ರೀತಿ ದೇವರು ದರ್ಶನವನ್ನ ತೋರಿಸ್ತಾ ಇರ್ತಾರೋ ಆ ರೀತಿ ಪೇತ್ರನಿಗೆ ಒಂದು ದರ್ಶನ ಆಯ್ತಲ್ಲ. ಯಾವ ರೀತಿಯ ಒಂದು ಆ ಒಂದು ಪ್ರಾಣಿ ಪಕ್ಷಿಗಳು ಎಲ್ಲ ಶುದ್ಧವಾಗದೇ ಇರುವಂತ ಪ್ರಾಣಿ ಪಕ್ಷಿಗಳು ಪರಲೋಕದಿಂದ
ಆ ಇಳಿಯಲ್ಪಟ್ಟು ಪೇತ್ರನಿಗೆ ತಿನ್ನು ಅಂತ ಹೇಳುವಾಗ ಅದು ಒಂದು ದರ್ಶನವಾಗಿತ್ತು, ವಿಷನ್ ಆಗಿತ್ತು. ಅದೇ ತರ ಇಲ್ಲಿ ಪೇತ್ರನಿಗೆ ಈ ಘಟನೆಗಳು ನಡೆದಾಗ ಏನೋ ಒಂದು ಏನ್ರಿ ದರ್ಶನವನ್ನೇ ನಾನು ನೋಡ್ತಾ ಇದ್ದೀನಿ, ದರ್ಶನೆಯಲ್ಲಿ ನಾನು ಈ ತರ ಓಡಾಡ್ತಾ ಇದ್ದೀನಿ, ಈ ತರ ದೂತರು ನನ್ನ ಹತ್ರ ಮಾತಾಡ್ತಾರೆ ಅಂತ ಒಂದು ವೇಳೆ ಆ ಒಂದು ನಿದ್ದೆ ಕಣ್ಣಲ್ಲಿ ಅಷ್ಟು ಯೋಚನೆ ಮಾಡಿರ್ಬೋದು. ಆದ್ರೆ ಅಲ್ಲಿ ನಡೆದಂತ ವಿಚಾರಗಳಿಗೆಲ್ಲಾನು ಅಲ್ಲಿ ರಿಯಲ್ ಆಗಿತ್ತು, ಅಲ್ಲಿ ಲಿಟ್ರಲ್ ಆಗಿ ನಡೀತಾ ಇದ್ದಿದ್ದು ವಿಷಯಗಳು ಅಂತ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಹೇಳ್ತಾರೆ, ನಿನ್ನ ಒಂದು ಏನ್ರಿ ನಿನ್ನ ಶಾಂಡಲ್ಸ್ ನ ನೀನ್ ಹಾಕೋ, ಅದಾದ ನಂತರ ನೀನು ಏನ್ರಿ ನಿನ್ನ ಮೇಲಂಗಿಯನ್ನ ಹಾಕೊಂಡು ನನ್ನನ್ನ ಹಿಂಬಾಲಿಸು ಅಂತ ದೂತನು ಹೇಳುವಂತ ವಿಷಯ ಸಹೋದರರೇ. ಇದೆಲ್ಲ ಎಷ್ಟು ಕಾಲ ಹೊತ್ತು ನಡೆದಿರ್ಬೋದು ಅಲ್ವಾ, ಎಷ್ಟು ಸಮಯ ತಗೊಂಡಿರ್ಬೋದು ಅನ್ನೋದು ನಾವು ಊಹಿಸ್ಕೋಬಹುದು ಅಷ್ಟೇ. ಹಿಂಗೆ ನಡೀತು ಅಂತ ಹೇಳಕ್ಕಾಗಲ್ಲ. ವಚನಗಳ ಮೂಲಕ ನಾವು ಓದುವಾಗ ಈ ಒಂದು ಘಟನೆಗಳು ನಡೀತು, ಎಷ್ಟು ಕಾಲ ಸಮಯದಲ್ಲಿ ನಡೀತು ಅಂದ್ರೆ ಏನು ಒಂದು 2 ಅವರ್ 1.5 ಅವರ್ 2 ಅವರ್ ಅಲ್ಲಿ ಇಷ್ಟು ವಿಷಯಗಳು ನಡೆದಿರ್ಬೋದಾ ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಹಂಗಿರುವಾಗ ಪೇತ್ರನನ್ನ ಈಗ ಸೆರೆಮನೆಯಿಂದ ಆಚೆ ತರುವಂತ ಒಂದು ದೊಡ್ಡ ಒಂದು ವಿಷಯವನ್ನ ಅಲ್ಲಿ ಏನ್ರಿ ದೂತರು ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು. ಸೊ ತಂದೆಯಾದ ದೇವರು ಯೇಸು ಸ್ವಾಮಿನೂ ಈ ವಿಷಯಗಳನ್ನ ಮಾಡಿಲ್ಲ ಅಂತ ನೋಡ್ಬೇಕಾದ್ರೂ ಕೂಡ ಅವರ ಚಿತ್ತಕ್ಕೆ ಅನುಸಾರವಾಗಿನೇ ಅಲ್ಲಿ ಇರುವಂತ ಏನ್ರಿ ಕಾರ್ಯಗಳು ನಡೀತಾ ಇತ್ತು, ನೆರವೇರ್ತಾ ಇತ್ತು ಅಂತ ಕೂಡ ನಮಗೆ ಈ ದಿನದಲ್ಲಿ ಈ ಪಾಠಗಳನ್ನ ನೋಡುವಾಗ ನಮಗ್ ಗೊತ್ತಾಗುತ್ತೆ ಸಹೋದರ. ಸೊ ಆ ರೀತಿ ವಿಷಯಗಳನ್ನ ನೋಡುವಾಗ ಆ ಪೇತ್ರನಿಗೆ ಕೊಟ್ಟಂತ ಆಜ್ಞೆಗಳನ್ನ ನೋಡುವಾಗ ನನ್ನನ್ನ ಹಿಂಬಾಲಿಸು ಅಂತ ಹೇಳಿ ಈಗ ದೂತನು ಏನ್ ಮಾಡ್ತಾರೆ ಅಂದ್ರೆ ಆ ಸೆರೆಮನೆಯಿಂದ ಆ ಒಂದು ಪಟ್ಟಣದ ಹತ್ರ ಆತನನ್ನ ಕರ್ಕೊಬಂದು ಬಿಡುವ ಒಂದು ವಿಷಯವನ್ನ ಮಾಡ್ತಾರೆ ಅಲ್ವಾ. ಸೆರೆಮನೆ ಅಂತ ಹೇಳುವಾಗ ಅದಕ್ಕೆ 100 ಬಾಗಿಲುಗಳಿರ್ತದೆ. ಎಲ್ಲಾ ಬಾಗಿಲುಗಳು ಏನಾಗಿರ್ಬೋದ್ರಿ, ಎಲ್ಲಾ ಬಾಗಿಲುಗಳು ತುಂಬಾ ಸ್ಟ್ರಾಂಗ್ ಆಗಿ ಏನ್ರಿ ಸೈನಿಕರು ಅದನ್ನ ಕಾಯ್ತಾ ಇರು. ಸೊ ಇಂಥ ಒಂದು ಸಮಯದಲ್ಲಿ ದೂತನು ಲೇಸಾಗಿ ಆ ಪೇತ್ರನನ್ನ ಕರ್ಕೊಬಂದು ಪಟ್ಟಣದ ಹತ್ರ ಬಿಟ್ಟು ಅವ್ರು ಮಾಯ ಆಗ್ತಾರೆ. ಅದನ್ನೇ ನಾವು ವಚನ ನೋಡೋಣ. ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 9ನೇ ವಚನ. ಅಪೊಸ್ತಲರ ಕಾರ್ಯಗಳು 12:9. ಅವನು ಹೊರಗೆ ಬಂದು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿಯು ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದ್ದನು. ನೋಡ್ರಿ ಸಹೋದರ. ಸೊ ಅಲ್ಲಿ ದೂತನು ನನ್ನನ್ನ ಹಿಂಬಾಲಿಸುತ್ತ ಹೇಳಿ ಇಷ್ಟೆಲ್ಲ ಆದಾಗ ಪೇತ್ರನು ಅದನ್ನೆಲ್ಲ ಕನಸು ಕಾಣ್ತಾ ಇದ್ದೀನಿ ಅಂತ ನಿದ್ರೆಯಲ್ಲಿ ಅದನ್ನ ಅವರು ಆ ರೀತಿಯ ಒಂದು ವಿಷಯವನ್ನ ತಿಳಿದಿದ್ರು. ಯೋಚನೆ ಮಾಡಿ ಸಹೋದರರೇ, ಪೇತ್ರನ ಒಂದು ವಿಶ್ವಾಸದ ಒಂದು ಲೆವೆಲ್ ನಾವು ನೋಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವರು ಗಾಢವಾದ ನಿದ್ರೆಯಲ್ಲಿದ್ರಂತೆ ಅಲ್ವಾ. ಯಾವುದೇ ಒಂದು ಏನ್ರಿ ಒಂದು ಶಬ್ದ ಬಂದ್ರು ಕೂಡ ಅವ್ರು ಎದ್ದೋಳುವ ಒಂದು ಸೂಚನೆ ಇರ್ಲಿಲ್ಲ. ಅದಕ್ಕೆ ಅಲ್ಲಿ ವಚನ ಇರ್ತದೆ, ಆ ದೂತನು ಆತನ ಪಕ್ಕಕ್ಕೆ ಹೊಡೆದು ಆತನನ್ನ ಎಬ್ಬಿಸಿದ್ರು. ಸೊ ನಾವು ಕೂಡ ಎಷ್ಟೋ ಸಮಯದಲ್ಲಿ ಏನ್ ಮಾಡ್ತೀವ್ರಿ, ಸ್ವಲ್ಪ ಯಾರಾದ್ರೂ ತುಂಬಾ ಗಾಢವಾದ ನಿದ್ರೆಯಲ್ಲಿದ್ರೆ ಸ್ವಲ್ಪ ಅವ್ರನ್ನ ಶೇಕ್ ಮಾಡಿನೋ ಇಲ್ಲ ಸ್ವಲ್ಪ ಹೊಡೆದೋ ಅವ್ರನ್ನ ಎಬ್ಬಿಸ್ತೀವಿ ಅಲ್ವಾ. ಆ ರೀತಿ ಅಲ್ಲಿ ಏನ್ ಮಾಡ್ತಾ ಇದ್ರಂತೆ, ದೂತನು ಎಬ್ಬಿಸಿದ. ಇದರಲ್ಲಿ ಪೇತ್ರನ ಒಂದು ವಿಶೇಷವಾದ ಅಂಶ ಏನು ಅಂತ ನೋಡ್ಬೇಕಾದ್ರೆ ಪೇತ್ರನ ವಿಶ್ವಾಸದ ವಿಷಯ. ಯೋಚನೆ ಮಾಡಿ, ನಮ್ಗೆ ಯಾರು ಈ ತರ ಬಂಧಿಸಿ, ಯಾರು ಈ ತರ ಏನ್ರಿ ಈ ಸರಪಳಿಗಳನ್ನ ಹಾಕಿ ಯಾವುದೇ ಒಂದು ವಿಷಯದಲ್ಲೂ ನಮ್ಮನ್ನ ಜನ ಈ ರೀತಿಯ ಒಂದು ಸಂಕಷ್ಟಕ್ಕೆ ಒಳಪಡಿಸದೇ ಇದ್ರು ಕೂಡ ನಮ್ಮ ಮನಸ್ಸಿನ ಆಳದಲ್ಲಿ ಯಾವ್ದಾದ್ರೂ ಒಂದು ವಿಷಯಗಳು ಯೋಚನೆಯಾಗಿ ಯಾವ್ದಾದ್ರೂ ಒಂದು ವಿಷಯದ ಮೇಲೆ ನಾವು ಅತಿ ಹೆಚ್ಚಾಗಿ ಯೋಚನೆ ಮಾಡುವಾಗ ನಮ್ಗೆ ನಿದ್ದೆ ಬರ್ತದ ಅಂತ ನೋಡ್ಬೇಕಾದ್ರೆ ಅವತ್ತು ಆ ನಿದ್ದೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ಸಿಂಪಲ್ ಆಗಿ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕಳವಳ ಇದ್ರೆ ನಮಗೆ ನಿದ್ದೆ ಬರಲ್ಲ. ಆದ್ರೆ ಪೇತ್ರನ ಒಂದು ಯಥಾರ್ಥವಾದ ಹೃದಯ ನೋಡಿ, ಅಲ್ಲಿ ಸಾಯ್ತೀನಿ ಅಂತ
ಅವ್ರಿಗೆ ಗೊತ್ತಿತ್ತು ಹೇರೋದನು ನನ್ನನ್ನ ಸಾಯಿಸ್ತಾರೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ನನ್ನ ಬಂಧಿಸ್ತಾರೆ ಅಂತ ಗೊತ್ತಿತ್ತು. ಈ ಪಸ್ಕಾ ಹಬ್ಬದ 7 ದಿನದ ಹಬ್ಬ ಆದ ನಂತರ ನನಗೆ ಮರಣ ನಿಶ್ಚಯ ಅಂತಿತ್ತು. ಆದರೆ ಅವರ ಮನಸ್ಥಿತಿ ಯಾವ ರೀತಿ ಇತ್ತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಸ್ಟೆಬಿಲೈಸ್ಡ್ ಆಗಿತ್ತು ಸಹೋದರ. ಯಾಕಂದ್ರೆ ನಾವು ನೋಡ್ತೀವಿ ಸಹೋದರರೇ, ದೇವರ ಮೇಲೆ ಆತನಿಗಿದ್ದ ಒಂದು ಭರವಸೆ, ಇದು ಕೂಡ ನಮಗೆ ತುಂಬಾ ಮುಖ್ಯವಾದ ಪಾಠ ಸಹೋದರರೇ. ಅದಕ್ಕೂ ಆ ಭರವಸೆಯ ಒಂದು ಆಧಾರದ ಮೇಲೆನೆ ಅವನು ಅಷ್ಟು ಗಾಢವಾದ ನಿದ್ರೆಯಲ್ಲಿ ಇದ್ರು ಅಂತ ನೋಡ್ತೀವಿ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೀವಿ ಪೇತ್ರನು ಇದೆಲ್ಲ ನಡೆಯುವಾಗ ಇದು ಕನಸೋ ನನಸೋ ಅಂತ ಆತನ ಮನಸ್ಸಲ್ಲಿ ಇತ್ತು ಅಂತ ನೋಡ್ತೀವಿ. ಸೊ ಈಗ ಆ ದೂತನು ಆತನನ್ನ ಆ ಸೆರೆಮನೆಯಿಂದ ಆಚೆ ತರುವಂತ ವಿಷಯ 12ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. 12ನೇ ಅಧ್ಯಾಯ 10ನೇ ವಚನ. ಅವರು ಮೊದಲನೆಯ 2ನೆಯ ಕಾಲುವೆಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದ್ದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಓಕೆ ಸಹೋದರ, ಇಲ್ಲಿ ನಾವು ನೋಡುವಾಗ ಈಗ ಅಲ್ಲಿ ಪೇತ್ರನಿಗೆ ಕೊಟ್ಟ ಇನ್ಸ್ಟ್ರಕ್ಷನು, ನಿನ್ನ ಶಾಂಡಲ್ಸ್ನ ಹಾಕೋ, ನಿನ್ನ ಮೇಲಂಗಿಯನ್ನ ಧರಿಸ್ಕೋ, ಈಗ ಬಾ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ ಆ ಒಂದು ಸೆರೆಮನೆಯ ಒಂದು ಕನ್ಸ್ಟ್ರಕ್ಷನ್, ಒಂದು ಸೆಟಪ್ ಹೆಂಗಿರ್ಬೋದು ಅಂದ್ರೆ ಅಲ್ಲಿ ನೋಡ್ತೀವಿ. ಏನಂತ ನೋಡ್ಬೇಕಾದ್ರೆ ಮೊದಲನೆಯ ಒಂದು ಗೇಟಿಗೆ ಬರ್ತಾರೆ, 2ನೆಯ ಒಂದು ಗೇಟಿಗೆ ಬರ್ತಾ ಇದ್ದಾರೆ. ಎಲ್ಲಾನು ಏನಾಗಿದೆ ರೀ, ಆ ಸೈನಿಕರಿಂದ ಕಾಯಬೇಕಾಗಿತ್ತು. ಆದ್ರೆ ಎಲ್ಲಾನು ಈಗ ಏನಾಗ್ತಾ ಇದೆ, ಅದ್ರ ಪಾಡಿಗೆ ಓಪನ್ ಆಗ್ತಾ ಇದೆ. ಸೊ ಇವ್ರ ಸೈನಿಕರೆಲ್ಲ ಏನಾಗಿದ್ದಿರ್ಬೋದು ಅಂದ್ರೆ ಇವ್ರಿಗೆಲ್ಲಾನು ಒಂದು ದೀರ್ಘವಾದ ಏನ್ ಮಾಡಿರ್ಬೋದ್ರಿ, ಒಂದು ನಿದ್ರೆಯನ್ನ ಅಲ್ಲಿ ಕೊಟ್ಟಿರ್ಬೋದು. ನಡೀತಾ ಇರೋ ವಿಷಯಗಳನ್ನ ನೋಡಕ್ಕೆ ಅಲ್ಲಿ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರನೇ ಆ 2 ಗೇಟ್ ಆದ ನಂತರ ಆ ಒಂದು ಪಟ್ಟಣಕ್ಕೆ ಈಗ ಪ್ರವೇಶ ಮಾಡ್ಬೇಕಂದ್ರೆ ಒಂದು ದೊಡ್ಡ ಕಬ್ಬಿಣದ ಒಂದು ಬಾಗಿಲಿತ್ತು. ಅದು ಕೂಡ ಇವರು ಹೋಗಿ ಅಲ್ಲಿ ನಿಂತಿದ ತಕ್ಷಣ ಏನಾಯ್ತಂತೆ, ಅದು ಓಪನ್ ಆಯ್ತು. ಯೋಚನೆ ಮಾಡಿ ಸರ್, ತನ್ನಷ್ಟೇ ತಾನು ಓಪನ್ ಆಯ್ತು ಅಂತ ಅಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ನೋಡ್ಬೇಕಾದ್ರೆ ದೂತನ ಒಂದು ಮಹಿಮೆಯಾದ ಅಥವಾ ಆತನಿಗಿದ್ದಂತ ಶಕ್ತಿ, ದೇವರು ಆತನನ್ನ ಯಾವ ತರ ಸಭೆಯನ್ನ ಕಾಪಾಡೋದಕ್ಕೆ ಈ ಒಂದು ಸುವಾರ್ತೆ ಯುಗದಲ್ಲಿ ಈ ರೀತಿಯ ದೂತರುಗಳನ್ನ ದೇವರು ನಮಗಿಟ್ಟಿದ್ದಾರೆ ಅಂತ ವಚನದ ಮೂಲಕ ನಮಗೆ ಅದು ಸಾಬೀತಾಗತ್ತೆ ಸಹೋದರ. ಸೊ ಆ ರೀತಿ ಆದಾಗ ನಮ್ಮ ಗಮನ ಇವತ್ತು ನೋಡುವಾಗ ಪೇತ್ರನನ್ನ ಆ ಒಂದು ಪಟ್ಟಣದ ಆಚೆ, ಆ ಸೆರೆಮನೆಯಿಂದ ಆಚೆ ತಂದು ಪಟ್ಟಣದ ಹತ್ರ ಅವ್ರನ್ನ ಬಿಟ್ಟು ಅಲ್ಲಿ ದೂತನು ಏನಾದ್ರಂತೆ, ಹಂಗೆ ಅವ್ರನ್ನ ಬಿಟ್ಟು ಹೋದನು ಅಂತ ಬರ್ತದೆ ಸಹೋದರರೇ. ಸೊ ಯೋಚನೆ ಮಾಡಿ, ಪೇತ್ರನಿಗೆ ನಡೆದಂತ ಈ ಘಟನೆಯಲ್ಲಿ ಎಷ್ಟು ವಿಷಯಗಳ ಮೇಲೆ ನಮ್ಮ ಒಂದು ಗಮನ ಇರಬೇಕು, ಎಷ್ಟು ವಿಷಯಗಳ ಮೇಲೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಇನ್ನೂ ಹೆಚ್ಚು ಪಡಿಸ್ಕೋಬೇಕು ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಪೇತ್ರನ ಜೀವಿತದಲ್ಲೂ ಕೂಡ ಅವನು ಎಷ್ಟೋ ಸರಿ ಅವರು ತುಂಬಾ ಅನುಭವವಾಗಿರುವಂತ ಅಪೊಸ್ತಲರಾಗಿದ್ದು ಯೇಸು ಸ್ವಾಮಿಗೆ ತುಂಬಾ ಹತ್ತಿರದ ಸ್ನೇಹಿತರಾಗಿದ್ರು ಕೂಡ ಸಹೋದರರೇ, ಅವರಿಗೆ ಈ ಒಂದು ಸಮಯ ಬಂದಾಗ ಯೇಸು ಕ್ರಿಸ್ತನ ಇರೋ ತನಕ ಪೇತ್ರನಿಗೆ ನಂಬಿಕೆ, ವಿಶ್ವಾಸ ಇದರಲ್ಲೆಲ್ಲ ಅಂತ ಹೆಚ್ಚಾದ ಒಂದು ದೃಢತೆ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೋದ ನಂತರ ದೇವರು ಅನುಭವದ ಮೂಲಕ ಪೇತ್ರನ ನಂಬಿಕೆ, ವಿಶ್ವಾಸವನ್ನ ಹೆಚ್ಚಿಸ್ತಾನೆ ಬಂದ್ರು ಸಹೋದರರೇ. ಅದಕ್ಕೋಸ್ಕರನೇ ಆ ಸೆರೆಮನೆಯಲ್ಲಿ ಅಂತ ಗಾಢವಾದ ನಿದ್ರೆಯಲ್ಲಿ ಪೇತ್ರನು ಇದ್ರು ಅಂತ ಕೂಡ ನಾವು ನೋಡ್ಬೋದು. ಸೊ ಅದರಿಂದ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಈಗ ಪೇತ್ರನು ಆ ಒಂದು ಪಟ್ಟಣದ ಒಳಗೆ ಅಂತ ನೋಡ್ಬೇಕಾದ್ರೆ ಯೆರೂಸಲೇಮ್ ಆ ಒಂದು ಪಟ್ಟಣಕ್ಕೆ ಅವ್ರು ಬಂದ್ರು ಅಂತ ನೋಡ್ಬೇಕಾದ್ರೆ ಈಗ ಪೇತ್ರನು ಆ ಅಪೊಸ್ತಲರು, ಶಿಷ್ಯಂದರು
ಇದ್ದಂತ ಜಾಗಕ್ಕೆ ಅವ್ರನ್ನ ದೂತನು ತರುವಂತ ಒಂದು ವಿಷಯವನ್ನ ಅಪೋಸ್ಲರ ಕಾರ್ಯಗಳು 12ನೇ ಅಧ್ಯಾಯ 11, 12 ವಚನಗಳು. ಅಪೋಸ್ಲರ ಕಾರ್ಯಗಳು 12ನೇ ಅಧ್ಯಾಯ 11, 12 ವಚನಗಳು. ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯರ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ತರುವಾಯ ಅವನು ಓದಿ ಕಂಪ್ಲೀಟ್ ಮಾಡಿ 12ನೇ ವಚನ ಓದಿ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕ ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಪೇತ್ರನು ಬಿಡುಗಡೆ ಆಗೋದಿಕ್ಕೆ ದೇವರ ಒಂದು ಒಂದು ಕೃಪೆ ಪೇತ್ರನ ಮೇಲೆ ಇದ್ದು ಅವನ್ನ ಹೇರೋದು ಏನೂ ಮಾಡಬಾರ್ದು ಅಂತೇಳಿ ಪೇತ್ರನು ಇಲ್ಲಿ ಬಂದಾಗ ಕೂಡ ಅಲ್ಲಿ ಪ್ರಾರ್ಥನೆ ಕೂಟಗಳು ಪ್ರಾರ್ಥಿಸುವ ಒಂದು ವಿಷಯ ನಡೀತಾನೆ ಇತ್ತು ಅಂತ ನೋಡ್ತೀವಿ. ಆ ಮಾರ್ಕನ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ ಎಲ್ರೂ ಕೂಡಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇದು ಆದಿ ಸಭೆಯಲ್ಲಿ ಇದ್ದಂತ ಒಂದು ಪ್ರಾರ್ಥನೆಯ ವಿಷಯದಲ್ಲಿ ಅವ್ರಿಗಿದ್ದಂತ ಎಡಬಿಡದೆ ಇರುವಂತ ಒಂದು ಪ್ರಾರ್ಥನೆ ಆಗಿತ್ತು. ದೇವರು ಆತನನ್ನ ಕಾಪಾಡ್ಲೇಬೇಕು, ಆತನ ಸಭೆಗೆ ಒಂದು ಒಳ್ಳೆಯ ಒಂದು ಹಿರಿಯರಾಗಿದ್ರು, ಅವ್ರು ಬೇಕೇ ಬೇಕು ಅಂತ ಹೇಳಿ ಸಭೆ ಆ ಪ್ರಾರ್ಥನೆಯಲ್ಲಿ ತೊಡಗಿದಾಗ ದೇವರು ಕಡೇ ದಿನದಲ್ಲಿ ಯಾರಿಗೂ ನಂಬಿಕೆನೇ ಇಲ್ಲದೆ ಇರುವಂತ ದಿನದಲ್ಲಿ ಅವ್ರಿಗೆ ಒಂದು ಬಿಡುಗಡೆಯನ್ನ ಕೊಟ್ಟರು. ಎಷ್ಟು ಜನ ಆ ಒಂದು 7ನೇ ದಿನ ಬಂದಾಗ ನಾಳೆ ಆ ಹುಳಿ ಇಲ್ಲದ ರೊಟ್ಟಿ ಹಬ್ಬದ ಮುಕ್ತಾಯ ಆಗುವಂತ ಸಮಯ ನಾಳೆ ಏನಾಗುತ್ತೋ, ಪೇತ್ರನ ತಲೆ ಕಡಿತಾರ ಅಂತ ಹೇಳಿ ಇದೆಲ್ಲ ಭಯದಲ್ಲಿ ಎಷ್ಟೋ ಮಂದಿ ಅಲ್ಲಿ ಯೆರೂಸಲೇಮನ್ನ ಬಿಟ್ಟಿರ್ಬೋದು ಕ್ರೈಸ್ತರು ಅಂತ ಕೂಡ ನೋಡ್ತೀವಿ. ಯಾಕಂದ್ರೆ ಪೇತ್ರನನ್ನ ಈಗ ಅವರು ಕಡೆದಾಗ ಅಲ್ಲಿ ಅನೇಕ ಕಳವಳಗಳು, ಅಲ್ಲಿ ತುಂಬಾ ಆದ ಒಂದು ದಂಗೆಗಳು ಅಥವಾ ಕ್ರೈಸ್ತರ ಮೂಲಕ ಅನೇಕ ಒಂದು ಅಸಮಾಧಾನದ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಅಲ್ಲಿ ಭಯ ಪಟ್ಟಿರುವಂತ ಒಂದು ಸಿಚುವೇಶನ್ ಸಹೋದರರೇ. ಸೊ ಇದೆಲ್ಲಾನು ನಾವು ನೋಡುವಾಗ ಪೇತ್ರನಿಗೆ ಏನಾಗ್ತಾ ಇತ್ತು ಅಂದ್ರೆ ಸಹೋದರರೇ, ಅಲ್ಲಿ ಪೇತ್ರನು ಏನ್ ಆಲೋಚನೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅದು ಅಲ್ಲಿ ವಚನ ನೀವು ನೋಡುವಾಗ ಆ 12ನೇ ಅಧ್ಯಾಯ 11ನೇ ವಚನ ಒಂದ್ಸರಿ ಓದಿ ಸಿಸ್ಟರ್. 12, 11 ಮಾತ್ರ ಓದಿ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈ ಒಂದ್ ನಿಮಿಷ ಆ ಫಸ್ಟ್ ವಾಕ್ಯ ಮಾತ್ರ ಓದಿ. ಅದರಲ್ಲೇ 11ನೇ ವಚನ ಮೊದಲನೇ ವಾಕ್ಯ ಮಾತ್ರ ಓದಿ. ಕರ್ತನು ತನ್ನ ದೂತನನ್ನು ಕಳುಹಿಸಿ ಇಲ್ಲ 11ನೇ ವಚನದಲ್ಲಿ ಫಸ್ಟ್ ಲೈನ್ ಓದಿ. ನೀವು ಓದಿದ್ದೆ ಓದಿ ಸಿಸ್ಟರ್, ಪರವಾಗಿಲ್ಲ, ಕರೆಕ್ಟೇ. ಫಸ್ಟ್ ಲೈನ್ ಮಾತ್ರ ಓದಿ. ಅದ್ರ ಪೇತ್ರನು ಓದಿ ಯಾರು ಓದ್ರಿ. ಕರ್ತನು ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ಇದು ತುಂಬಾ ಮುಖ್ಯ ನೋಡ್ರಿ. ಪೇತ್ರನು ಎಚ್ಚರವಾಗಿ ಅಂತ ಬರ್ತದಲ್ಲ, ಅದಕ್ಕೆ ಅದು ಓದಕ್ಕೆ ಹೇಳಿದೆ. ಹಾಗಾದ್ರೆ ಇಷ್ಟು ಹೊತ್ತು ಪೇತ್ರನು ಮಲಗಿದ್ರ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ನಡೆದಂತ ವಿಷಯಗಳೆಲ್ಲ ನೋಡ್ಬೇಕಾದ್ರೆ ಅವ್ರು ಇನ್ನ ನಿದ್ರೆಗಣ್ಣಲ್ಲೇ ಇದ್ದಿರ್ಬೇಕು, ಗಾಢವಾದ ನಿದ್ರೆಯಲ್ಲಿದ್ರು. ಆದ್ರೆ ಅಲ್ಲಿ ಕೊಟ್ಟಂತ ಇನ್ಸ್ಟ್ರಕ್ಷನ್ ಪ್ರಕಾರ ಅವರು ಕೆಲಸಗಳನ್ನ ಮಾಡ್ತಾ ಇದ್ರು, ಆದ್ರೆ ಇನ್ನ ನಿದ್ದೆ ಅವರಿಂದ ಸಂಪೂರ್ಣವಾಗಿ ಹೋಗಿಲ್ಲ. ಆ ನಿದ್ದೆಗಣ್ಣಲ್ಲೇ ಇದೆಲ್ಲ ಮಾಡ್ತಾ ಇದ್ರು. ಅವರ ಮನಸ್ಸಲ್ಲಿ ಏನಿತ್ತು ಅಂದ್ರೆ ನನಗೆ ಒಂದು ಕನಸಾಗಿ ಇದೆಲ್ಲ ಬರ್ತಾ ಇದೆ ಅಂತ ಅನ್ಕೊಂಡ್ರು. ಪೇತ್ರನಿಗೆ ಅಲ್ಲಿ ನಡೆದಂತ ಘಟನೆಯ ಒಂದು ಸಂಪೂರ್ಣವಾದ ವಿಷಯಗಳು ಅವ್ರಿಗೆ ಅರ್ಥ ಆಗಿಲ್ಲ. ಡೋರ್ಗಳು ಓಪನ್ ಆಗ್ತಾ ಇತ್ತು, ಅಲ್ಲಿ ಯಾರು ಸಿಪಾಯಿಗಳು ಇರ್ಲಿಲ್ಲ, ಖಡ್ಗ ಆ ಸರಪಳಿಯು ಬಿದ್ದೋಯ್ತು. ಯಾರು ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ನನಗೆ ಒಂದು ಒಂದು ಪ್ರೊಟೆಕ್ಷನ್ ಅಥವಾ ನಾನು ಎಸ್ಕೇಪ್ ಆಗದೆ ಇರಂಗೆ ನನಗೆ ಇಷ್ಟು ವಿಷಯಗಳನ್ನ ಮಾಡಿದ್ರಲ್ಲ, ಇವರೆಲ್ಲ ಎಲ್ಲೂ ಹೋದ್ರು ಅಂತ ಒಂದು ವೇಳೆ ಅವ್ರಿಗೆ ಯೋಚನೆ ಆಗಿರ್ಬೋದು. ಅದಕ್ಕೆ ಆ ವಚನ ಹೇಳ್ತದೆ, ಅವರು
ಎಚ್ಚರವಾದಾಗ. ಈಗ ಸಿಟಿಯಿಂದ ಆಚೆ ಬಂದ್ಬಿಟ್ರು, ಬೆಳಗ್ಗೆ ಆಗಿದೆ ಅಲ್ವಾ, ಅರ್ಲಿ ಮಾರ್ನಿಂಗ್ ಆಗಿರ್ಬೋದು, ಅದು ಬೆಳಗ್ಗೆ ಆಗಿದೆ ಅದು. ಈಗ ಪೇತ್ರನು ಸ್ವಲ್ಪ ಆತನಿಗೆ ಒಂದು ತಿಳುವಳಿಕೆ ಬರ್ತಾ ಇದೆ ಅಲ್ವಾ, ಇದು ಕನಸಲ್ಲ, ಇದು ನಿಜ ನಡೀತಾ ಇರೋದು ಅಂತ ಹೇಳಿ ಸಹೋದರರೇ ಅಲ್ಲಿ ನಾವು ನೋಡುವಾಗ ಪೇತ್ರನ ಮನಸ್ಸಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ, ಹೇರೋದನಿಂದ ನನ್ನನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ದೂತನನ್ನ ಕಳಿಸಿ ತಂದೆಯ ದೇವರು ನನ್ನನ್ನ ಏನ್ ಮಾಡಿದಾರ್ರಿ, ನನ್ನನ್ನ ಕಾಪಾಡಿದ್ದಾರೆ ಅಂತ ಹೇಳುವಂತ ವಿಷಯ ಅಂತ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಅಲ್ಲಿ ಆ ವಚನವನ್ನ ನೋಡುವಾಗ ಯಹೂದ್ಯರಿಗಿದ್ದಂತ ಒಂದು ಅಪೇಕ್ಷೆ ಏನಂದ್ರೆ ಈ ಪೇತ್ರನು ಏನ್ರಿ ಕೊಲ್ಲಲ್ಪಡ್ಬೇಕು ಅಂತ. ಅದೇ ಆ ವಚನದಲ್ಲಿ ನೋಡ್ತೀವಿ. ಯಹೂದ್ಯರ ಎಲ್ಲಾ ಅಲ್ಲಿ ಇರುವಂತ ಯಹೂದ್ಯರು ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ತುಂಬಾ ವಿಶೇಷವಾಗಿ ಲೀಡರ್ಗಳನ್ನ ನೋಡ್ಬೋದು ಅಲ್ವಾ. ಅಲ್ಲಿರುವಂತ ಫರಸಾಯರು, ಸದಿಸಾಯರು ಇವರೆಲ್ಲಾನು ಪೇತ್ರನು ಸಾಯ್ಬೇಕು ಅಂತ ಕಾಯ್ತಾ ಇದ್ರು 7 ದಿನ ಆದ ನಂತರ. ಅದನ್ನೇ ವಚನ ಹೇಳ್ತದೆ. ಆದ್ರೆ ಆ 7ನೇ ದಿನ ಮುಗಿದು 8ನೇ ದಿನ ಬೆಳಗ್ಗಿನ ಒಂದು ವೇಳೆಯಲ್ಲಿ ಅಲ್ಲಿ ಪೇತ್ರನಿಗೆ ಎಚ್ಚರವಾಗಿ ಏನಂತ ಯೋಚನೆ ಮಾಡ್ತಾರಂದ್ರೆ, ಇಷ್ಟು ದೊಡ್ಡದಾದ ಒಂದು ಅದ್ಭುತ ನನ್ನ ಜೀವನದಲ್ಲಿ ನಡೆದಿದೆ ಅಂದ್ರೆ ಹೆರೋದನಿಂದ ನನ್ನನ್ನ ಕಾಪಾಡೋದಕ್ಕೆ ಮತ್ತೆ ಯಹೂದ್ಯರು ಏನಂತ ಯೋಚನೆ ಮಾಡ್ತಾ ಇದ್ರು, ಏನ್ ಅಪೇಕ್ಷಿಸ್ತಾ ಇದ್ರು ಅದು ನಡೆಯಕ್ಕೆ ದೇವರು ಬಿಟ್ಟಿಲ್ಲ ಅಂತ ಹೇಳಿ ಈಗ ನಿಧಾನಕ್ಕೆ ಅಪೋಸ್ಲರು ಮತ್ತೆ ಏನ್ರಿ ಶಿಷ್ಯಂದರು ಕೂಡಿರುವ ಮಾರ್ಕನ ಮನೆಗೆ ಈಗ ಬರ್ತಾರೆ. ಓಕೆನಾ. ಸೊ ಇಷ್ಟು ತನಕ ಇವತ್ತು ನೋಡಿದ್ವಿ. ನಾಳೆ ದಿನದ ನೆಕ್ಸ್ಟ್ ವೀಕ್ ಅಲ್ಲಿ ಅವರು ಆದ ನಂತರ ಅಲ್ಲಿ ಇದ್ದಂತ ಶಿಷ್ಯರಲ್ಲಿ ಇದ್ದಂತ ಒಂದು ಸಂತೋಷ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿದ್ರು ಅನ್ನುವ ಒಂದು ಸಮಾಧಾನ, ಇದೆಲ್ಲ ಯಾವ ರೀತಿ ನಡೀತು ಅಂತ ದೇವರ ಚಿತ್ತ ಇದ್ರೆ ಬರುವಂತ ವಾರ ಇದನ್ನ ಕಂಟಿನ್ಯೂ ಮಾಡೋಣ. ಈ ದಿನದಲ್ಲಿ ನಾವು ಅಪೊಸ್ತಲರ ಕಾರ್ಯಗಳು 12ನೇ ಅಧ್ಯಾಯ 1ನೇ ವಚನದಿಂದ 12 ವಚನ ತನಕ ನೋಡಿದ್ವಿ. ಸೊ ಮತ್ತೆ ನೀವು ಈ ಒಂದು ಕ್ಲಾಸ್ ಆದ ನಂತರ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ನೀವು ಓದುವಾಗ ಸ್ವಲ್ಪ ಕಾಲ ಸಮಯ ಈ 12 ವಚನಗಳನ್ನ ಮತ್ತೆ ಮೆಲುಕಾಕ್ರಿ. ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನೋಡ್ರಿ. ಇನ್ನೂ ಒಂದಷ್ಟು ಪ್ರಶ್ನೆಗಳು ಬಂದಾಗ ಅದಕ್ಕೆ ಆದಂತ ಉತ್ತರಗಳನ್ನ ಹುಡುಕೋಣ. ಸೊ ಇದೆಲ್ಲ ನಾವು ಮಾಡುವಾಗ ದೇವರ ಆತ್ಮವು ಇನ್ನೂ ನಮ್ಮನ್ನ ಈ ಸತ್ಯದ ವಚನಗಳಲ್ಲಿ ನಮ್ಮನ್ನ ಇನ್ನ ಸ್ಥಿರವಾಗಿ ನಿಂತ್ಕೊಳ್ಳಕ್ಕೆ ದೇವರು ಕೃಪೆ ಮಾಡ್ತಾರೆ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬಂದಿರುವಂತ ಒಬ್ಬೊಬ್ಬ ಸಹೋದರರನ್ನು ದೇವರ ಕೃಪೆ, ದೇವರ ಒಂದು ಪರಾಮರಿಕೆ ಇದ್ದು ನಡೆಸ್ಲಿ ಅಂತ ಹೇಳಿ ಈ ಒಂದು ಕೂಟವನ್ನ ಈ ದಿನದಲ್ಲಿ ನಾವು ಮುಕ್ತಾಯಗೊಳ್ಳೋಣ. ಈ ಒಂದು ಕೂಟವನ್ನ ಈ ಒಂದು ಕೂಟವನ್ನ ನಾವು ಮುಕ್ತಾಯಗೊಳ್ಳುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಸೌರಾದ ಮೋಹನ್ ರಾಜ್ ಬ್ರದರು ಪ್ರಾರ್ಥನೆ ಮೂಲಕ ಈ ಕೂಟವನ್ನ ಮುಕ್ತಾಯಗೊಳ್ಳೋದಕ್ಕೆ ಹೇಳ್ಕೊತೀನಿ. ಮೋಹನ್ ರಾಜ್ ಬ್ರದರ್. ರೆಸ್ಪಾಂಡ್ ಮಾಡಿಲ್ಲ. ರವಿ ಬ್ರದರ್ ಇದ್ದೀರಾ ದಾವಣಗೆರೆ? ಓಕೆ ಬ್ರದರ್, ಮಾಡ್ತೇನೆ. ಮಾಡಿ ಪ್ಲೀಸ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಾವೆಲ್ಲರೂ ಕೂಡ ನಿಮ್ಮ ಪರಿಶುದ್ಧ ಪಾದಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ತಂದೆಯಾದ ದೇವರೇ, ಅಪ್ಪ ಕರ್ತನೆ, ಪ್ರಭು ರಾತ್ರಿ ಭೋಜನ ಆದ ಅಪ್ಪ ಈ ಮೊದಲನೇ ವಾರದಲ್ಲಿ ದೇವರೇ ನಿಮ್ಮ ಅನೇಕ ಸತ್ಯವಾಕ್ಯಗಳನ್ನು ಸಹೋದರ ಮುಖಾಂತರವಾಗಿ ಹಂಚಿಕೊಳ್ಳುವಂತೆ ಅವರಿಗೂ ಕೂಡ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಟ್ಟು ಆರಂಭದಿಂದ ಈ ಅಂತ್ಯದವರೆಗೂ ಕೂಡ ಅವ್ರು ನಡೆಸಿದ್ದೀರಿ ದೇವರೇ. ಅದಕ್ಕಾಗಿ ನಿಮ್ಮ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಕೇಳಿದಂಥ ಎಲ್ಲ ನಿನ್ನ ಸಹೋದರ ಮಕ್ಕಳು ಅದನ್ನು ಕೂಡ ನಮ್ಮನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿರಿ. ನಮಗೂ ಕೂಡ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು ಕೊಟ್ಟು ನಡೆಸಿದ್ದೀರಿ ತಂದೆಯೇ. ಅದಕ್ಕಾಗಿ ನಿಮ್ಮ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆ ದೇವರೇ, ಕೂಟದಿಂದ ಆರಂಭದಿಂದ ಅಂತ್ಯದವರೆಗೂ ದೇವರೇ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಕರ್ತನೆ 1ನೇ ವಚನದಿಂದ 12 ವಚನಗಳ ದೇವರಿಗೆ ಅಪ್ಪ ಸಹೋದರ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಕೇಳಿಸಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸಿದಿರಿ. ಅದಕ್ಕಾಗಿ ನೀವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆ, ಒಂದು ಪೇತ್ರನ ನೋಡುವಾಗ ಸ್ವಾಮಿ ಆತನ ಮುಖಾಂತರ ಅನೇಕ ಕಾರ್ಯಗಳನ್ನು ನೀವು ನಡೆಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೂಡ ಮತ್ತೊಂದು ವಾರ್ತೆ ನಾವು ಮೆಲುಕು ಹಾಕಿ ಇನ್ನೂ ಕೂಡ ನಿಮ್ಮ ಸತ್ಯಗಳನ್ನು ನಾವು ಅರಿತುಕೊಳ್ಳುವಂತೆ ನಮ್ಮೆಲ್ಲರನ್ನು ಕೂಡ ನೀವು ಕೃಪೆ ಮಾಡಿ ನಡೆಸ್ರಿ.
ಅಪ್ಪ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟ ನಮ್ಮನ್ನು ಕೊಟ್ಟು ಬಲಪಡಿಸಿ ಮೊದಲು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮ ರಕ್ಷಕನ ಒಡೆಯನು ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಥ್ಯಾಂಕ್ ಯು ಬ್ರದರ್. ಆಮೇನ್ ಆಮೇನ್. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. Thank you, brother. Good night, brother.